ವಸ್ತುನು ಸಮಸ್ತವ್ಯಸ್ತಯೋಗತಃ ಯಸ್ಯ ಪ್ರಚಂಡ ತಪಸಾ ಶ್ರುತಿಗೀತವೃತ್ತಃ ತುಷ್ಟೋ ಹಿರತಾಮವಾಪ ಶ್ರೀಮದ್ದಸನ್ನತಪಯೋನಿಧಿ ಪೂರ್ಣಚಂದ್ರಃ ಶ್ರೀ ವಿಷ್ಣುತೀರ್ಥಮುನಿರಾಡ್ ಮುದಮಾತನೋತು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಬ್ರಹ್ಮೋಪದೇಶ ಪ್ರಕರಣ ಅಂತ ಸಾರೋದ್ಧಾರದಲ್ಲಿ ಆ ಪ್ರಕರಣ ಆಗ್ತಾ ಇತ್ತು. ಸುಮಾರು ಒಂದು 3-4 ವಾರ ಪಾಠ ಆಗಿಲ್ಲ. ಈ ಪ್ರಕರಣದಲ್ಲಿ ಪರಮಾತ್ಮನ ಗುಣಗಳು, ಬ್ರಹ್ಮೋಪದೇಶ ಅಂದರೆ ಬ್ರಹ್ಮನ ಬಗ್ಗೆ ಅವನ ವಿಚಾರ ಮಾಡೋದು ಅಂತ ಅರ್ಥ. ಅವನ ವಿಚಾರ ಹೇಗೆ ಮಾಡೋದು ಅಂತ ಕೇಳಿದ್ರೆ, ಅವನ ಗುಣಗಳನ್ನು, ಮಹಿಮೆಗಳನ್ನು ತಿಳ್ಕೊಳ್ಬೇಕು. ತಿಳ್ಕೊಳ್ಬೇಕಾದ್ರೆ ಮೊದಲು ಪ್ರಾರಂಭದಲ್ಲಿ ಅವನು ಜಗಜ್ಜನ್ಮಾದಿ ಕಾರಣ ಎನ್ನುವ ಮಹಿಮೆಯನ್ನು ಹೇಳಿದರು. ಅದು ಬ್ರಹ್ಮಸೂತ್ರದಲ್ಲೂ ಕೂಡ ಜನ್ಮಾದ್ಯಸ್ಯತಃ ಎನ್ನುವ ಒಂದು ಗುಣ ಆ ಪರಮಾತ್ಮನಲ್ಲಿ ಹೇಳಿದ್ದಾರೆ. ಜಗಜ್ಜನ್ಮಾದಿ ಕಾರಣತ್ವ ಎನ್ನುವ ಗುಣ. ಈ ಜಗಜ್ಜನ್ಮಾದಿ ಕಾರಣತ್ವ ಎನ್ನುವ ಗುಣ ಆ ಪರಮಾತ್ಮನಲ್ಲಿ ಹೇಳಿದ್ದಾರೆ. ಅದನ್ನೇ ಈ ಬ್ರಹ್ಮೋಪದೇಶ ಪ್ರಕರಣದಲ್ಲಿ ಒಂದೇ ನಿಮಿಷ, ನಂದು ಸ್ಕ್ರೀನ್ ಕಾಣ್ತಾ ಇದೆಯಾ? ಕಾಣಿಸ್ತಾ ಇದೆ. ಸರಿ. ಬ್ರಹ್ಮೋಪದೇಶ ಪ್ರಕರಣದಲ್ಲಿ ಮೊದಲನೇ ಗುಣವಾಗಿ ಆ ವಿಷಯವನ್ನು ಹೇಳಿದರು. ಹಾಗೆ ಪರಮಾತ್ಮನಲ್ಲಿ ಆ ಎಲ್ಲ ರೂಪಗಳನ್ನು ಕೂಡ, ಗುಣಗಳನ್ನು, ರೂಪಗಳನ್ನು ಹೇಳುವುದು ಬಹಳ ಅಶಕ್ಯ. ನಮ್ಮಲ್ಲಿ ಎಷ್ಟು ಶಕ್ತಿ ಇದೆಯೋ ಅಷ್ಟನ್ನು ಮಾತ್ರ ಹೇಳಲಿಕ್ಕೆ ಸಾಧ್ಯ ಅಂತ 153ನೇ ಶ್ಲೋಕದಲ್ಲಿ, ಅದು ಹೋದ ಸಲಿ ಪಾಠ ಆಗಿತ್ತದು. ಅಹಂ ಹಿ ಪೃಷ್ಟೋಸ್ಯ ಗುಣಾನ್ ಭವಾಬ್ಧಿ ರಾಚಕ್ಷ ಆತ್ಮಾಮಗಮೋತ್ರ ಯಾವಾನ್ ಎನ್ನುವ ಶ್ಲೋಕದಲ್ಲಿ ನಮಗೆ ಎಷ್ಟು ತಿಳಿಯುತ್ತೋ ಅಷ್ಟನ್ನು ಹೇಳಬಹುದಷ್ಟೇ ಹೊರತು ಎಲ್ಲ ಗುಣಗಳನ್ನು ಹೇಳ್ತೀನಿ ಅಂತ ಆಗೋದಿಲ್ಲ ಅಂತ ಬಂತು. ಇದೇ ವಿಷಯದಲ್ಲೇ ಪರಮಾತ್ಮನ ಸಕಲ ಗುಣಪೂರ್ಣತ್ವ ಎನ್ನುವ ವಿಷಯದಲ್ಲಿ, ಯಾಕೆಂದ್ರೆ ಪರಮಾತ್ಮನಲ್ಲಿರುವ ವಸ್ತುತಃ ಒಂದು ಅಸಾಧಾರಣ ಧರ್ಮ ಅಂತಂದ್ರೆ ಗುಣಪೂರ್ಣತ್ವ. ಆ ಗುಣಪೂರ್ಣತ್ವ ಅನ್ನೋದು ಯಾರಲ್ಲೂ ಇಲ್ಲ, ಪರಮಾತ್ಮನಲ್ಲಿ ಒಬ್ಬನಲ್ಲೇ ಇರೋದು. ಅಂತಹ ಗುಣಪೂರ್ಣತ್ವ ಎನ್ನುವುದು ಪರಮಾತ್ಮನಲ್ಲಿರುವ ಒಂದು ದೊಡ್ಡ ಮಹಿಮೆ ಅಂತ ಈ ಶ್ಲೋಕದಲ್ಲಿ ಮತ್ತು ಹಿಂದಿನ ಶ್ಲೋಕದಲ್ಲಿ 152ನೇ ಶ್ಲೋಕದಲ್ಲೂ ಕೂಡ ಯಚ್ಛಕ್ತಯೋ ವದತಾಂ ಅನ್ನೋ ಶ್ಲೋಕದಲ್ಲಿ ಅಹಂ ಹಿ ಪೃಷ್ಟೋಸ್ಯ ಗುಣಾನ್ ಭವದ್ಭಿರಾಚಕ್ಷ ಎನ್ನೋ ಶ್ಲೋಕದಲ್ಲಿ ಹೇಳಿದರು. ಇದನ್ನೇ ಮುಂದುವರಿಸ್ತಾ ಶ್ಲೋಕ 154 ಶ್ಲೋಕ 154ರಲ್ಲಿ ನಾಂತಂ ವಿದಾಮ್ಯಹಮೀ ಮುನಯ ಪ್ರಜೇಶಾಃ ಮಾಯಾಬಲಸ್ಯ ಪುರುಷಸ್ಯ ಕುತೋಪರೇಯೇ ಗಾಯನ್ ಗುಣಾನ್ ದಶಶತಾನನ ಆದಿದೇವಃ ಶೇಷೋಧುನಾಪಿ ಸಮವಸ್ಯತಿ ನಾಸ್ಯ ಪಾರಂ ಎನ್ನುವ ಶ್ಲೋಕದಲ್ಲಿ ಈ ವಿಷಯವನ್ನೇ ಮುಂದುವರಿಸ್ತಾರೆ ಸಾರೋದ್ಧಾರಕಾರರು. ಈ 154 ಹಾಗೂ ಮುಂದೆ
156, 57, 58, 59 ಒಂದೇ ಪ್ರಕರಣ ಉದ್ದಕ್ಕೆ ಬಂದಿದೆ ಭಾಗವತದಲ್ಲಿ. 160 ತನಕ ಎರಡನೇ ಸ್ಕಂದದಲ್ಲಿ ಬರುವ ಬ್ರಹ್ಮದೇವರು ಮತ್ತು ನಾರದರಿಗೆ ಆಗುವ ಒಂದು ಸಂವಾದ. ಆ ಸಂವಾದದಲ್ಲಿ ಈ ಬ್ರಹ್ಮೋಪದೇಶ ಪ್ರಕರಣದಲ್ಲಿ ಸಾರೋದ್ಧಾರಕಾರರು ಏನು ಹೇಳಲಿಕ್ಕೆ ಬರ್ತಾ ಇದ್ದಾರೆ, ಇದರ ಅನೇಕ ಅಂಶಗಳು ಆ ಬ್ರಹ್ಮನಾರದರ ಸಂವಾದದಲ್ಲಿ ಅಡಕವಾಗಿದೆ. ಆ ವಿಷಯವನ್ನ ಅಲ್ಲಿರೋ ಎಲ್ಲ ಶ್ಲೋಕಗಳನ್ನು ಕೊಟ್ಟಿಲ್ಲ, ಆದರೆ ಬಹಳ ಮುಖ್ಯವಾದ ಕೆಲವು ವಿಷಯಗಳನ್ನು ಅವರ ಸಂವಾದದಲ್ಲಿ ಏನು ಬಂತು ಅದರ ಶ್ಲೋಕವನ್ನು ಇಲ್ಲಿ ಸಾರೋದ್ಧಾರಕಾರರು ಇಟ್ಟಿದ್ದಾರೆ. ಅದರಲ್ಲಿ ಮೊದಲನೇದಿದು ನಾಂತಂ ವಿದಾಮ್ಯಹಮೀ ಮುನಯ ಪ್ರಜೇಶಾಹ ಎನ್ನುವ ಶ್ಲೋಕ. ಇದರ ಒಂದು ಸಾಧಾರಣ ಅರ್ಥವನ್ನು ಮೊದಲು ನೋಡಿ ಆಮೇಲೆ ಏನು ವಿಶೇಷವಾದ ವಿಷಯವನ್ನು ಸಾರೋದ್ಧಾರಕಾರ ಹೇಳಿದ್ದಾರೆ ಅಂತ ನೋಡೋಣ. ನಾಂತಂ ವಿದಾಮಿ ಅಂತ ಬಿಡಿಸ್ಕೊಳ್ಬೇಕು. ನಾಂತಂ ವಿದಾಮಿ, ಅಹಂ ಅಮೀ, 3 ಪದ ಇದೆ ಅಲ್ಲಿ. ವಿದಾಮ್ಯಹಂ ಅಮೀ ಅನ್ನೋ ಕಡೆ ವಿದಾಮಿ ಅಹಂ ಅಮೀ. ಮುನಯಃ ಪ್ರಜೇಶಾಹ ಮಾಯಾಬಲಸ್ಯ ಪುರುಷಸ್ಯ ಕುತಃ ಅಪರೇ ಯೇ ಗಾಯನ್ ಅಂತ ಬಿಡಿಸ್ಕೊಳ್ಬೇಕು. ಗಾಯನ್ ಗುಣಾನ್ ದಶಶತಾನನಃ ಆದಿದೇವಃ ಶೇಷಃ ಅಧುನಾ ಅಪಿ ಸಮವಸ್ಯತಿ ನ ಅಸ್ಯ ಪಾನಂ ಅಂತ ಈ ಪದಚ್ಛೇದ ಮಾಡಿಕೊಳ್ಬೇಕು. ಇದು ಸುಲಭನೇ ಇದೆ ಶ್ಲೋಕ, ಏನು ಕಷ್ಟ ಇಲ್ಲ. ಇದು ಯಾರು ಹೇಳ್ತಾ ಇರೋದು? ಚತುರ್ಮುಖ ಬ್ರಹ್ಮದೇವರು ನಾರದರನ್ನ ಕುರಿತು ಹೇಳ್ತಾ ಇದ್ದಾರೆ. ಈಗ ವಿಷಯ ಏನಪ್ಪ ಬಂದಿದೆ ಅಂತಂದ್ರೆ, ಪ್ರಶ್ನೆ ಏನ್ ಮಾಡ್ಕೊಂಡಿದ್ದಾರೆ ಸಾರೋದ್ಧಾರಕಾರರು ಅಂದ್ರೆ, ವಿಷ್ಣುವಿನ ಗುಣಗಳು ಅದು ತಿಳ್ಕೊಳ್ಳಿಕ್ಕೆ ಆಗೋದಿಲ್ಲ ಅಂತ ಹಿಂದಿನ ಶ್ಲೋಕದಲ್ಲಿ ಹೇಳಿದ್ರಿ. ಅಲ್ಲಿ ಯಾರು ತಿಳ್ಕೊಳ್ಳಿಕ್ಕಾಗಲ್ಲ ಅಂತ ಪ್ರಶ್ನೆ ಅಲ್ವಾ? ಗುಣಪೂರ್ಣತ್ವ ಎನ್ನುವ ಮಹಿಮೆಯನ್ನ ಯಾರ ಕೈಲಿ ತಿಳ್ಕೊಳ್ಳಿಕ್ಕಾಗಲ್ಲ? ಏನೋಪ್ಪ ನಮ್ಮ ಕೈಲಿ ತಿಳ್ಕೊಳ್ಳಿಕ್ಕಾಗಲ್ಲ ಅಂತಂದ್ರೆ ಅದು ಸರಿನೇ, ನಮ್ಮ ಕೈಲಿ ಏನು ತಿಳ್ಕೊಳ್ಳಿಕ್ಕಾಗಲ್ಲ, ಬೇಡ ನಮ್ಗಿಂತ ಉತ್ತಮರು ತಿಳ್ಕೊಳ್ಬಹುದಲ್ವಾ ಅನ್ನೋ ಪ್ರಶ್ನೆ ಬರುತ್ತೆ. ಅದಕ್ಕೆ ಇಲ್ಲೇನ್ ಮಾಡಿದ್ದಾರೆ ಸಾರೋದ್ಧಾರಕಾರರು ಅಂದ್ರೆ, ಸಾಧಾರಣದವ್ರನ್ನ ಇಟ್ಕೊಂಡೇ ಇಲ್ಲ, ಚತುರ್ಮುಖ ಬ್ರಹ್ಮದೇವರೇ ಹೇಳ್ತಾ ಇದ್ದಾರೆ ನನ್ನ ಕೈಲಿ ತಿಳ್ಕೊಳ್ಳಿಕ್ಕಾಗಲ್ಲ ಅಂತ ಅಂತ ಆ ಚತುರ್ಮುಖ ಬ್ರಹ್ಮದೇವರು ನಾರದರ ಮುಂದೆ ಹೇಳಿದ ಶ್ಲೋಕವನ್ನೇ ಇಲ್ಲಿ ಇಟ್ಬಿಟ್ಟಿದ್ದಾರೆ. ಆದ್ದರಿಂದ ವಸ್ತುತಃ ಅವನನ್ನ, ಪರಮಾತ್ಮನನ್ನ, ಅವನ ಎಲ್ಲ ಗುಣಗಳನ್ನು ತಿಳ್ಕೊಳ್ಳಿಕ್ಕೆ ದೊಡ್ಡ ಸಾಧಕರು, ದೊಡ್ಡ ಯೋಗ್ಯತೆ ಇರುವ ಪುರುಷರಿಗೆ ಆಗೋದಿಲ್ಲ ಅಂದ್ರೆ ಇನ್ನು ಸಣ್ಣವ್ರ ಗತಿ ಏನು? ಸಣ್ಣವ್ರಿಗೆ ತಿಳ್ಕೊಳ್ಳಿಕ್ಕೆ ಆಗೋದಿಲ್ಲ ಅಂತ ಹೇಳೋದೇನು ಅಂತ ಇದನ್ನೇನಂತ ಕರೀತಾರೆ? ಕೈಮುತ್ಯ ನ್ಯಾಯ ಅಂತ ಕರೀತಾರೆ ಸಂಸ್ಕೃತದಲ್ಲಿ, ಶಾಸ್ತ್ರದಲ್ಲಿ. ಅವನಲ್ಲಿ 10 ರೂಪಾಯೇ ಇಲ್ಲ ಅಂದ್ರೆ ಇನ್ನು 100 ರೂಪಾಯಿ ಇಲ್ಲ ಅಂತ ಹೇಳ್ಬೇಕಾ? ಅಂತಹ ದರಿದ್ರ ಅವನು. ಅದು 100 ರೂಪಾಯಿ ಇಲ್ಲ ಅಂತ ಸಪ್ರೇಟಾಗಿ ಹೇಳಬೇಕಾಗಿಲ್ಲ, 10 ರೂಪಾಯೇ ಇಲ್ಲ ಅವನಲ್ಲಿ. ಹಾಗೆ ಬ್ರಹ್ಮದೇವರಿಗೆ ತಿಳ್ಕೊಳ್ಳಿಕ್ಕಾಗಲ್ಲ ಪರಮಾತ್ಮನ ಗುಣಗಳು, ಎಲ್ಲ ಗುಣಗಳು ಅಂದ್ರೆ ಇನ್ನು ಬೇರೆಯವರು ಏನು ಅಂತ ಹೇಳುವ ಒಂದು ಶ್ಲೋಕ. ಇದನ್ನ ಯಾರು ಬೇರೆಯವರು ಹೇಳ್ತಾ ಇಲ್ಲ, ಸ್ವಯಂ ಬ್ರಹ್ಮದೇವರೇ ಹೇಳ್ತಾ ಇದ್ದಾರೆ ನಾರದರ ಮುಂದೆ. ಅಹಂ ಅಹಂ ಅಂತ ಬ್ರಹ್ಮದೇವರು ಹೇಳ್ತಾ ಇರೋದು. ಅಹಂ ಮಾಯಾಬಲಸ್ಯ ಪುರುಷಸ್ಯ ಅಂತಂ ನ ವಿದಾಮಿ. ಮೊದಲೇ ಇದೆ ನಾಂತಂ ವಿದಾಮಿ ಅಂತಿದೆ. ನಾನು ಮಾಯಾಬಲಸ್ಯ ಪುರುಷಸ್ಯ, ಮಾಯಾಬಲಸ್ಯ ಪುರುಷಸ್ಯ ಅಂದ್ರೆ ಪರಮಾತ್ಮ ಅಂತ ಇಟ್ಕೊಳ್ಳೋಣ. ಮಾಯಾಬಲ ಅಂದ್ರೆ ಏನು ಅಂತ ಆಮೇಲೆ ನೋಡೋಣ. ಮಾಯಾಬಲಸ್ಯ ಪುರುಷಸ್ಯ ಅಂದ್ರೆ ಈ ಪರಮಾತ್ಮನ ಅಂತಂ. ಅಂತ ಅಂದ್ರೆ ಕೊನೆ. ಕೊನೆ ಅಂದ್ರೆ ಏನು? ಇವಂದು ಇಷ್ಟೇಪ ಗುಣಗಳು ಅಂತ ಆದ್ರೆ ಅದಕ್ಕೆ ಅಂತ ಇದೆ ಅಂತ ಆಯ್ತು. ಅವನು ಅನಂತ ಪರಮಾತ್ಮ. ಆದ್ರಿಂದ ಅವನಿಗೆ ಅವನ ಎಲ್ಲೆ, ಎಲ್ಲೆ ಅಂದ್ರೆ ಕೊನೆಯದು, ಪಾರು, ದಡ, ಲಿಮಿಟ್,
ಅವನದು ಇಷ್ಟೇಪ ಅವನ ಗುಣಗಳು ಅಂತ ನನಗೆ ತಿಳ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಅಹಂ ಮಾಯಾಬಲಸ್ಯ ಪುರುಷಸ್ಯ ಹರೇಹೇ ಅಂತಂ ನ ವಿದಾಮಿ, ಕೊನೆಯದನ್ನ ನಾನು ತಿಳ್ಕೊಂಡಿಲ್ಲ. ಆಮೇಲೆ ದಶಶತಾನನಃ ಕೆಳಗಡೆ ಇದೆ ಅದು. ದಶಶತಾನನಃ ಆದಿದೇವ ಶೇಷಃ, 1000 ತಲೆ. ದಶಶತ, ದಶ 10, ಶತ 100, 1000 ತಲೆ. ಸಹಸ್ರ ಫಣಿ, ಸಹಸ್ರ ಹೆಡೆಯುಳ್ಳ ಆ ಆದಿದೇವ ಶೇಷಃ, ಅವರೂ ಕೂಡ ಅಧುನಾಪಿ ಈಗಲೂ ಕೂಡ ಗಾಯನ್ ಗುಣಾನ್ ಅಂತ ಇದೆ ಶ್ಲೋಕದಲ್ಲಿ, ಅವನ ಗುಣಗಳನ್ನು ಗಾನ ಮಾಡುತ್ತಾ. ಸಂಸ್ಕೃತದಲ್ಲಿ ಶತ್ರು ಅಂತ ಒಂದು ಪ್ರತ್ಯಯ, ಶತ್ರು ಅಂತ ಒಂದು ಪ್ರತ್ಯಯ, ಅದು ಹಾಕಿದ್ರೆ ಏನು ಅರ್ಥ ಬರುತ್ತೆ ಅಂದರೆ ಈಗಲೂ ಮಾಡ್ತಾ ಇದ್ದಾನೆ ಅನ್ನೋ ಅರ್ಥ ಬರುತ್ತೆ. ಈ ಉದಾಹರಣೆಗೆ ಪಠನ್ ಚೈತ್ರ ಪಠನ್ ಅಸ್ತಿ ಅಂದ್ರೇನು? ಚೈತ್ರನು ಓದುತ್ತಾ ಇದ್ದಾನೆ ಅಂದರೆ ಈಗ ಪ್ರೆಸೆಂಟ್, ಪ್ರೆಸೆಂಟ್ ಕಂಟಿನ್ಯೂಯಸ್ ಟೆನ್ಸ್ ಅನ್ನು ಹೇಳುತ್ತದು ಶತ್ರು ಪ್ರತ್ಯಯ ಅಂತ. ದೇವದತ್ತ ಭುಂಜನ್ ಅಸ್ತಿ, ದೇವದತ್ತನು ಊಟ ಮಾಡ್ತಾ ಇದ್ದಾನೆ. ಹಾಗೆ ಗಾಯನ್ ಹಾಡು ಹೇಳ್ತಾ, ಹಾಡು ಅಲ್ಲ ಹೇಳ್ತಾ, ಏನು ಹೇಳ್ತಾ? ಗುಣಾನ್ ಗಾಯನ್, ಯಾರದು? ಅಸ್ಯ, ಈ ಪರಮಾತ್ಮನ ಗುಣಗಳನ್ನು ಈಗಲೂ ಹೇಳ್ತಾ ಇದ್ದಾನೆ. ಒಂದು ಹೆಡೆಯಲ್ಲ, 1000 ಮುಖದಿಂದ ಶೇಷದೇವರು ಆದಿದೇವ. ಅವನು ಹುಟ್ಟಿದ್ಯಾವಾಗ? ಶೇಷದೇವರು ಸೃಷ್ಟಿಯ ಆದಿಯಲ್ಲಿ ನನ್ನ ಜೊತೆಗೆ ಹುಟ್ಟದ, ನನ್ನ ಜೊತೆಗೆ ಅಂತ ಚತುರ್ಮುಖ ಬ್ರಹ್ಮದೇವರು ಹೇಳ್ತಾ ಇದ್ದಾರೆ. ನಾನೇನೋ ಬಿಡಪ್ಪ, ನನಗೆ 4 ಮುಖ, ಅವನಿಗೆ 1000 ಮುಖ ಇದೆ. 1000 ಮುಖದಿಂದ ಪರಮಾತ್ಮನ ಗುಣಗಳನ್ನು ಹೇಳ್ತಾ ಹೇಳ್ತಾ ಇದ್ರೂ ಕೂಡ ಪಾರಂ ನ ಸಮವಸ್ಯತಿ, ಅವನು ಕೂಡ ಅದರ ಎಲ್ಲೆಯನ್ನ, ಕೊನೆಯನ್ನ ಮುಟ್ಟಿಲ್ಲ. ಅಪಿ ಅಮೀ ಮುನಯ, ಎಂತೆಂಥ ದೊಡ್ಡ ದೊಡ್ಡ ಋಷಿಗಳು, ಜ್ಞಾನಿಗಳು, ವಸಿಷ್ಠರು, ವಿಶ್ವಾಮಿತ್ರರು, ಕರ್ದಮ ಮೊದಲಾದ ಮುನಿಗಳು, ಎಷ್ಟು ಜನ ಋಷಿಗಳಿದ್ದಾರೆ, ಅವರೂ ಕೂಡ ಅಸ್ಯ ಪಾರಂ ನ ವಿದುಹು, ಇವನ ಎಲ್ಲೆಯನ್ನ, ಇವನ ಕೊನೆಯನ್ನ ಮುಟ್ಟಿಲ್ಲ. ಪ್ರಜೇಶಾಹ, ಇನ್ನು ಪ್ರಜಾಪತಿಗಳು ಅಂತಿದಾರಲ್ವಾ, ದೊಡ್ಡ ದೊಡ್ಡ ಚಕ್ರವರ್ತಿಗಳು, ಅವರೂ ಕೂಡ ಪರಮಾತ್ಮನನ್ನು ತಿಳ್ಕೊಂಡಿಲ್ಲ. ಅಪರೇ ಕುತಃ ಅಂದರೆ ಇಂತಿಂಥ ದೊಡ್ಡವರು, ನಾನು, ಶೇಷದೇವರು, ದೊಡ್ಡ ದೊಡ್ಡ ಮುನಿಗಳು, ದೇವತೆಗಳು, ಪ್ರಜೇಶ್ವರರು, ಪ್ರಜಾಪತಿಗಳು, ಇವರೇ ತಿಳ್ಕೊಂಡಿಲ್ಲ ಅಂದರೆ ಅಪರೇ ಕುತಃ, ಇನ್ನು ಬೇರೆಯವರು ಹೇಳೋದೇನು? ಬೇರೆಯವರು ತಿಳ್ಕೊಂಡಿಲ್ಲ ಅಂತ ಹೇಳೋದೇನು ಅಂತ ಈ ಶ್ಲೋಕದ ಅರ್ಥ. ಇದು ಯಾತಿಗೆ ತಿಳ್ಕೊಂಡಿಲ್ಲ ಅಂತಂದ್ರೆ, ಅವನೇ ಸ್ವತಃ ಸ್ವರೂಪತಃ ಅನಂತ. ಅವನು ಯಾವುದು ಇನ್ಫೈನೈಟ್ ಆಗಿದೆಯೋ ಅದನ್ನು ತಿಳ್ಕೊಳ್ಳೋದಕ್ಕೆ ಆಗೋದಿಲ್ವಲ್ಲ. ಈಗ ಆಕಾಶ ಇದೆ, ಆಕಾಶ ಎಷ್ಟು ದೊಡ್ಡದಾಗಿದೆ? ಅದು ಅನಂತ. ಅದು ಆಕಾಶ ಎಲ್ಲ ಸ್ಪೇಸ್ ಎಲ್ಲ ಕಡೆ ಇದೆ, ನೀವು ಎಷ್ಟು ದೂರ ಹೋದರೂ ಸ್ಪೇಸ್ ಇದ್ದೇ ಇದೆ. ಹಾಗೆ ಪರಮಾತ್ಮ ಅವನು ಅನಂತ, ಅವನ ಗುಣಗಳು ಅನಂತ, ಆದ್ದರಿಂದ ತಿಳ್ಕೊಳ್ಳಿಕ್ಕೆ ಆಗೋದೇ ಇಲ್ಲ ಅಂತ ಈ ಶ್ಲೋಕದ ತಾತ್ಪರ್ಯ. ಅದರಿಂದ ತಾತ್ಪರ್ಯ ಎಲ್ಲಿಗಾಯಿತು? ಗುಣಪೂರ್ಣತ್ವ ಇದೆ ಅಂತ ಹಿಂದೆ ಏನು ಸಿದ್ಧ ಮಾಡಿದ್ರಲ್ಲ, ಆ ಪರಮಾತ್ಮನ ಮಹಿಮೆ ಅಂತ ಸಾರೋದ್ಧಾರಕಾರರು ಹೇಳಿದ್ರು. ಆ ಗುಣಪೂರ್ಣತ್ವವನ್ನೇ ಈ ಭಂಗಿಯಲ್ಲಿ ಚತುರ್ಮುಖ ಬ್ರಹ್ಮದೇವರು ಕೂಡ ಪರಮಾತ್ಮನ ಗುಣಗಳನ್ನು ತಿಳ್ಕೊಳ್ಳಿಕ್ಕಾಗ್ತಾ ಇಲ್ಲ, ಬೇರೆ ಯಾರೂ ತಿಳ್ಕೊಳ್ಳಿಕ್ಕಾಗ್ತಾ ಇಲ್ಲ ಅಂತಂದ್ರೂ ಮುಗಿಯೋದಿಲ್ಲ. ಅಂದಮೇಲೆ ಇನ್ನು ಬೇರೆಯವರ ಪಾಡೇನು ಅಂತ ಹೇಳೋದ್ರಿಂದ ಗುಣಪೂರ್ಣತ್ವ ಎನ್ನುವುದು ಸಿದ್ಧ ಆಗತ್ತೆ. ಇದು ಭಾಗವತದಲ್ಲಿ ಹಿಂಗೆ ಬಂದಿದೆ. ಇನ್ನು ಆಚಾರ್ಯರು ಗೀತಾ ವ್ಯಾಖ್ಯಾನ ಮಾಡ್ಬೇಕಾದ್ರೆ ಗೀತಾ ಭಾಷ್ಯದಲ್ಲಿ ಹೇಳ್ತಾರೆ, ಇದು ಚತುರ್ಮುಖ ಬ್ರಹ್ಮದೇವರೇನಪ್ಪ ಈ ಕಲ್ಪದಲ್ಲಿ ಬಂದಿರೋದು, ಒಂದು ಕಲ್ಪದಲ್ಲಿ ತಿಳ್ಕೊಳ್ಳಿಕ್ಕೆ ಆಗೋದಿಲ್ಲ,
ಬೇಡ ಒಂದು 10 ಕಲ್ಪ ಚತುರ್ಮುಖ ಬ್ರಹ್ಮದೇವರೇ ಒಂದು 10 ಕಲ್ಪ ಕೊಟ್ಟರೆ ಮುಗಿಸ್ತಾರಾ ಅಂತ ಪ್ರಶ್ನೆ ಎಲ್ಲ ಬರುತ್ತೆ. ಅದಕ್ಕೆ ಅವರಂತಾರೆ ಈ ಕಲ್ಪದಲ್ಲಿ ಬೇಡಪ್ಪ, ಮುಕ್ತ ಬ್ರಹ್ಮದೇವರನ್ನು ತಗೊಳ್ಳಿ. ಮುಕ್ತ ಬ್ರಹ್ಮದೇವರು ಅನಂತ ಅನಂತ ಇದ್ದಾರೆ. ಮುಕ್ತ ಬ್ರಹ್ಮದೇವರು ಆ ಎಲ್ಲ ಮುಕ್ತ ಬ್ರಹ್ಮದೇವರು ಒಟ್ಟಿಗೆ ಕೂತುಕೊಂಡು ಎಣಿಸ್ತಾ ಕೂತ್ಕೊಂಡ್ರು ಕೂಡ ಆಗೋದಿಲ್ಲ ಅಂತ ಹೀಗೆ ಆ ಪ್ರಮೇಯವನ್ನ ಗೀತಾ ಭಾಷ್ಯದಲ್ಲಿ ಇನ್ನೂ ಚೆನ್ನಾಗಿ ನಿರೂಪಣೆ ಮಾಡಿದ್ದಾರೆ ಆಚಾರ್ಯರು. ಇರಲಿ, ನಮಗೇನು ಬೇಕೀಗ ಈ ಶ್ಲೋಕದಿಂದ ಪರಮಾತ್ಮನ ಗುಣಪೂರ್ಣತ್ವ, ಅವನು ಗುಣಪೂರ್ಣತ್ವ ಅನ್ನೋದು ಎರಡು ಅಂಶ. ಅದರಲ್ಲಿ ಒಂದೊಂದು ಗುಣಗಳು ಪೂರ್ಣ ಅಂತ ಒಂದು, ಇನ್ನ ಗುಣಗಳು ಅನಂತ ಅಂತ ಎರಡು ವಿಷಯ ಇದೆ ಅಲ್ಲಿ ಗುಣಪೂರ್ಣತ್ವ ಎನ್ನುವುದರಲ್ಲಿ. ಈ ಎಲ್ಲ ಗುಣಪೂರ್ಣತ್ವಕ್ಕೆ ಪರಮಾತ್ಮ ಇಷ್ಟು ಅವನಲ್ಲಿ ಅನಂತ ಗುಣಗಳನ್ನು ಪಡ್ಕೊಳ್ಳಿಕ್ಕೆ ಏನಪ್ಪ ಕಾರಣ ಅಂತ ಒಂದು ಕಾರಣ ಜಿಜ್ಞಾಸ ಬಂದರೆ ಅದಕ್ಕೆ ಬ್ರಹ್ಮಸೂತ್ರದಲ್ಲಿ ಉತ್ತರ ಕೊಟ್ಟಿದ್ದಾರೆ. ಸರ್ವಧರ್ಮೋಪಪತ್ತೇಶ್ಚ ಅಂತ ಒಂದು ಸೂತ್ರ 2ನೇ ಅಧ್ಯಾಯದಲ್ಲಿ. ಅಲ್ಲಿ ಉತ್ತರ ಕೊಡ್ತಾರೆ, ಪರಮಾತ್ಮ ಅವನು ಸ್ವತಂತ್ರನಾಗಿದ್ದಾನೆ. ಸ್ವತಂತ್ರನಾಗಿ ಬಿಟ್ಟರೆ ಏನು ಬೇಕಾದ್ರೂ ಮಾಡಬಹುದು ಅವನು. ಆದ್ದರಿಂದ ತನ್ನಲ್ಲಿ ಅನಂತ ಗುಣಗಳು ಬರಲಿಕ್ಕೆ ಅವನು ಇಚ್ಛೆ ಮಾಡಿದ್ರೆ ಸಾಕು. ಅವನು ಇಚ್ಛೆ ಮಾಡಿಬಿಟ್ರೆ ಅದೆಲ್ಲ ಗುಣಗಳು ಬಂದ್ಬಿಡುತ್ತೆ. ಯಾಕೆ? ಅದು ಸ್ವತಂತ್ರ ಅಲ್ವಾ. ಹಾಗೇನೆ ಅವನು ನಿರ್ದುಷ್ಟ, ಅವನಲ್ಲಿ ಯಾವ ದೋಷಗಳೂ ಇಲ್ಲ. ಯಾಕೆಂದ್ರೆ ಸ್ವತಂತ್ರ ಆದ್ದರಿಂದ. ಅಂದರೆ ಸ್ವತಂತ್ರನಾದ ಅದು ವ್ಯಕ್ತಿ ತನ್ನಲ್ಲಿ ಯಾಕೆ ದೋಷಗಳನ್ನ ಚಿಂತನೆ ಮಾಡ್ತಾನೆ? ತನ್ನಲ್ಲಿ ಯಾವ ದೋಷಗಳು ಬರದೇ ಇರುವ ಹಾಗೆ ನೋಡ್ಕೊಳ್ತಾನೆ ಸ್ವತಂತ್ರನಾದ ವ್ಯಕ್ತಿ. ಆದ್ದರಿಂದ ಆ ಸರ್ವಧರ್ಮೋಪತ್ತೇಷ್ಟ ಅನ್ನೋದರಲ್ಲಿ ಆ ಪರಮಾತ್ಮನ ಇಚ್ಛೆ, ಆ ಇಚ್ಛೆಯ ಸಾಮರ್ಥ್ಯ, ಅದು ಅವನು ಸ್ವತಂತ್ರನಾಗಿರೋದ್ರಿಂದ ಅವನಲ್ಲಿ ಎಲ್ಲ ಗುಣಗಳು ಇದೆ ಮತ್ತು ಯಾವ ದೋಷಗಳೂ ಇಲ್ಲ ಅಂತ ಹೀಗೆ ಬ್ರಹ್ಮಸೂತ್ರದಲ್ಲಿ ಉತ್ತರ ಕೊಟ್ಟಿದ್ದಾರೆ. ಆ ಒಂದು ವಿಷಯವನ್ನೇ ಇಲ್ಲಿ ಮಾಯಾಬಲಸ್ಯ ಎನ್ನುವ ಶಬ್ದದಿಂದ ಭಾಗವತದಲ್ಲಿ ಆ ಶಬ್ದ ಮಾಯಾಬಲಸ್ಯ, ಮಾಯಾ ಅಂದರೆ ಇಚ್ಛಾ ಅಂತ ಅರ್ಥ. ಪರಮಾತ್ಮನ ಇಚ್ಛೆಗೆ ಇದು ಹಿಂದೆ ಎಲ್ಲ ಬಂದಿದೆ ಈ ಶಬ್ದ. ಮಾಯಾ, ವಯುನ, ಇಚ್ಛಾ, ಸ್ವರೂಪ, ಇದೆಲ್ಲ ಪರಮಾತ್ಮನ ಸ್ವರೂಪದಲ್ಲಿ ಇರುವಂತಹ ಒಂದು ಜ್ಞಾನ, ಇಚ್ಛಾ, ಅದನ್ನು ಮಾಯಾ ಎನ್ನುವ ಶಬ್ದದಿಂದ ಕರೆದಿದ್ದಾರೆ ಅಂತ ಆಚಾರ್ಯರು ಅನೇಕ ಕಡೆ. ಈ ಮಾಯಾ ಅನ್ನೋ ಶಬ್ದ ಅದು ಬಹಳ ಡಿಸ್ಪ್ಯೂಟೆಡ್ ಶಬ್ದ. ಅದು ಅದ್ವೈತಿಗಳಿಗೆ ಮಾಯಾ ಅಂತಂದರೆ ಅದು ಅವಿದ್ಯಾ ಮಾಯಾ ಅಂತ ಹೀಗೆ ಕಲ್ಪನೆ ಮಾಡ್ತಾರೆ ಅವರು. ಈ ರಾಮ, ಕೃಷ್ಣ ಮೊದಲಾದ ಪರಮಾತ್ಮ ಏನೆಲ್ಲ ಇದ್ದಾರೆ ಅವರೆಲ್ಲ ಸಗುಣ ಬ್ರಹ್ಮ, ಅವರು ಮಾಯಾವಚ್ಛಿನ್ನ ಬ್ರಹ್ಮ. ಅವಿದ್ಯಾವಚ್ಛಿನ್ನರಾದವರು ಜೀವರು, ಸಾಧಾರಣ ಜೀವರು ಅಂತ ಹೀಗೆ ಅವರು ಮಾಯಾ ಶಬ್ದಕ್ಕೆ ಬೇರೆ ಅರ್ಥ ಮಾಡ್ತಾರೆ. ಅದಕ್ಕೆ ಆಚಾರ್ಯರು ಮೇಲಿಂದ ಮೇಲೆ ಎಲ್ಲೆಲ್ಲಿ ಮಾಯಾ ಅಂತ ಬಂದಿದೆ ಗೀತಾ ಭಾಷ್ಯದಲ್ಲಿ, ಭಾಗವತದಲ್ಲಿ, ಇನ್ನೂ ಬೇರೆ ಎಷ್ಟೋ ಕಡೆ ಮಾಯಾ ಶಬ್ದಕ್ಕೆ ಪರಮಾತ್ಮನ ಇಚ್ಛೆ ಅಂತ ಅರ್ಥ. ಬರೀ ಅವ್ರು ಹೇಳಿದ್ದಲ್ಲ, ಆಚಾರ್ಯರು ಹೇಳೋದು ಅಂತ ಇಲ್ವೇ ಇಲ್ಲ, ಬರೀ ಪ್ರಮಾಣಗಳನ್ನೇ ಕೊಟ್ಟುಬಿಡ್ತಾರೆ ಅವರು. ಅಲ್ಲಿ ಇಲ್ಲಿ ಪುರಾಣಗಳಲ್ಲಿ, ಮಹಾಭಾರತದಲ್ಲಿ ಮತ್ತು ಮಾಯಾ ಅಂತ ಪ್ರಯೋಗ ಇದ್ದು ಅಲ್ಲಿ ಅವರು ಅದ್ವೈತಿಗಳು ಹೇಳುವ ಅರ್ಥನೇ ಬರಬಾರ್ದು ಅಂತಹ ಸ್ಥಳಗಳನ್ನು ಉದಾಹರಣೆ ಮಾಡಿದ್ದಾರೆ ಆಚಾರ್ಯರು. ಇರಲಿ, ನಮಗೇನು ಬೇಕೀಗ? ಮಾಯಾ ಅಂದರೆ ಇಚ್ಛಾ, ಬಲ ಅಂದರೆ ಸಾಮರ್ಥ್ಯ. ಅಂದರೆ ಅವನ ಇಚ್ಛಾ ಸಾಮರ್ಥ್ಯ. ನಾ ಹೇಳಿದ್ನಲ್ಲ, ಅವನು ಸ್ವತಂತ್ರನಾದ್ದರಿಂದ ಅವನು ಇಚ್ಛೆ ಮಾಡ್ತಾನೆ. ಇಚ್ಛೆ ಮಾಡಿರೋದ್ರಿಂದ ಅವನು ಗುಣಪೂರ್ಣನಾಗಿದ್ದಾನೆ, ನಿರ್ದುಷ್ಟನಾಗಿದ್ದಾನೆ. ಅದರಿಂದ ಇಲ್ಲಿ ಮಾಯಾಬಲ ಅಂತಂದರೆ ಸ್ವರೂಪ ಸಾಮರ್ಥ್ಯ ಅಥವಾ ಇಚ್ಛಾ ಸಾಮರ್ಥ್ಯ ಎನ್ನುವ ಒಂದು ಅರ್ಥವನ್ನು ತಗೊಳ್ಬೇಕು. ಅದನ್ನೇ ಸಾರೋದ್ಧಾರಕಾರರು ಬರೆದಿದ್ದಾರೆ ಅವರ ವ್ಯಾಖ್ಯಾನದಲ್ಲಿ. ಮಾಯಾಬಲಸ್ಯ ಪುರುಷಸ್ಯ ಅಂದರೆ ಹೀಗೆ ಅರ್ಥ ಮಾಡಿಕೊಳ್ಬೇಕು ಅಂತ ಈ ಶಬ್ದಕ್ಕೆ ಅರ್ಥ. ಆದ್ದರಿಂದ ಈ ಶ್ಲೋಕದ ಅರ್ಥ ಸುಲಭ ಆಯಿತು ಈಗ. ಏನೋ ಅಹಂ ಮಾಯಾಬಲಸ್ಯ ಪುರುಷಸ್ಯ ಅಂತಂ ನ ವಿದಾಮಿ, ಮುನಯಃ ಅಪಿ ನ ವಿದುಹು. ಇದಕ್ಕೂ ಅಷ್ಟೇ, ಅಲ್ಲಿ ವಿದುಹು ಅಂತ ಶ್ಲೋಕದಲ್ಲಿಲ್ಲ.
ವಿದಾಮಿ ಅಂತ ಚತುರ್ಮುಖ ಬ್ರಹ್ಮದೇವರು ತಮ್ಮನ ಕುರಿತು ಹೇಳ್ತಾ ಇದ್ದಾರೆ. ಅಹಂ ನ ವಿದಾಮಿ, ನಾನು ತಿಳಿದುಕೊಂಡಿಲ್ಲ. ಬೇರೆಯವರು ಮುನಯಃ ಪ್ರದೇಶಃ ಅಂತ ಉದ್ದಕ್ಕೆ ಹೇಳ್ಬಿಟ್ಟಿದ್ದಾರೆ, ಅವ್ರು ತಿಳ್ಕೊಂಡಿಲ್ಲ ಅಂತ ಹೇಳೇ ಇಲ್ಲ. ಈ ಶ್ಲೋಕಕ್ಕೆ ಭಾಗವತದಲ್ಲಿ ಆಚಾರ್ಯ ತಾತ್ಪರ್ಯ ಬರೆದಿದ್ದಾರೆ. ನಾವು ಇದು ಅಂತ ಸೇರಿಸ್ಕೊಳ್ಳಿ, ಇನ್ನೇನೋ ಅರ್ಥ ಮಾಡ್ಕೊಂಬಿಡ್ಬೇಡಿ. ನಾ ತಿಳ್ಕೊಂಡಿಲ್ಲ, ಬೇರೆಯವರೆಲ್ಲ ತಿಳ್ಕೊಂಬಿಟ್ಟಿದ್ದಾರೆ ಅಂತ ಅರ್ಥ ಮಾಡ್ಕೊಂಡ್ಬಿಟ್ರೆ. ಅದಕ್ಕೆ ಆಚಾರ್ಯರು ಅವರ ಭಾಗವತ ತಾತ್ಪರ್ಯದಲ್ಲಿ ಇಷ್ಟಂಶ ನ ವಿದುಹು ಅನ್ನೋ ಅಂಶವನ್ನು ಸೇರಿಸ್ಕೊಳ್ಳಿ ಅಂತ ಹೇಳಿ. ಯಾಕೆ ಅಂದರೆ ಅವ್ರು ತಿಳ್ಕೊಂಡಿಲ್ಲ ಅಂದರೆ ಅವ್ರು ಟ್ರೈಯೇ ಮಾಡಿಲ್ಲಪ್ಪ ತಿಳ್ಕೊಳ್ಳಿಕ್ಕೆ, ಅವ್ರು ಪ್ರಯತ್ನನೇ ಪಟ್ಟಿಲ್ಲ, ನಾನು ಪ್ರಯತ್ನ ಪಟ್ಟಿಲ್ಲ. ನಾನು ಬ್ರಹ್ಮದೇವರು ತಿಳ್ಕೊಂಡಿಲ್ಲ. ಈಗ ನಾನು ಏನೋ ಒಂದು ಯಾವುದೋ ಒಂದು ವಿದ್ಯೆ ಅಂತ ಇಟ್ಕೊಳ್ಳೋಣ, ನಾಟ್ಯ ವಿದ್ಯೆ ನಂಗೆ ಗೊತ್ತೇ ಇಲ್ಲ ಅಂದರೆ ಅವು ನಾಟ್ಯ ವಿದ್ಯೆ ಏನೋ ತುಂಬ ಅದು ಬಹಳ ಅನಂತವಾಗಿದೆ ಅಂತ ತಿಳ್ಕೊಳ್ಳಿಕ್ಕೆ ಆಗಲ್ಲ ಅಂತ ಏನರ್ಥನಾ ಅಂತಂದರೆ ಇಲ್ಲ, ಹಾಗಲ್ಲ. ಇಲ್ಲಿ ಅದಕ್ಕೆ ಅಂತಂ ಅಂತ ಹೇಳಿದ್ದಾರೆ. ಅಂತಂ ಅಂದರೆ ಅದರ ಕೊನೆಯನ್ನು ತಿಳಿದಿಲ್ಲ ಅಂತ ಅರ್ಥ. ಅಂದ್ರೆ ಏನರ್ಥ? ಬೇರೆ ಎಲ್ಲ ತಿಳ್ಕೊಳ್ಳಿಕ್ಕೆ ಹೋಗ್ತಾ ಇದ್ದಾರೆ ಅವನ ಬಗ್ಗೆ, ಆದರೂ ಕೊನೆ ತಿಳಿದಿಲ್ಲ ಅನ್ನೋ ಅರ್ಥ ಬರುತ್ತದೆ. ಅದಕ್ಕೆ ಆಚಾರ್ಯರು ತಾತ್ಪರ್ಯದಲ್ಲಿ ಅನಂತ ಆದ್ದರಿಂದ ತಿಳ್ಕೊಂಡಿಲ್ಲ ಅಂತ ಹೀಗೆ ಅರ್ಥ ಮಾಡ್ಕೊಳ್ಬೇಕು. ಸುಮ್ಮನೆ ತಿಳ್ಕೊಂಡಿಲ್ಲ ಅಂದರೆ ಅವರು ಅದಕ್ಕೆ ಬಗ್ಗೆ ತಲೆನೇ ಹಾಕಿಲ್ಲ, ತಿಳ್ಕೊಂಡೇ ಇಲ್ಲ ಅಂತ ಹಾಗರ್ಥ ಅಲ್ಲ. ತಿಳ್ಕೊಳ್ಬೇಕು, ತಿಳ್ಕೊಳ್ತಾ ಇದ್ದಾರೆ. ಅದಕ್ಕೆ ಇಲ್ಲಿ ಗಾಯನ್ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್. ಈಗಲೂ ಹೇಳ್ತಾ ಇದ್ದಾರೆ, ಶೇಷದೇವರು ಅವರ 1000 ಹೆಡೆಯಿಂದ ಮುಖದಿಂದ ಪರಮಾತ್ಮನ ಗುಣಗಾನ ಮಾಡ್ತಾ ಇದ್ದಾರೆ, ಮುಗುದಿಲ್ಲ. ಆದ್ದರಿಂದ ಅನಂತ ಆದ್ರಿಂದಲೇ ಮುಗುದಿಲ್ಲ ಅಂತ ಹೀಗೆ ಅರ್ಥ ಮಾಡ್ಕೊಳ್ಬೇಕು. ಇದರಲ್ಲಿ ಸಮವಸ್ಯತಿ ಅಂತ ಒಂದು ಪದ ಇದೆ. ಶೇಷದೇವರು ಕೂಡ ಈಗಲೂ ಹೇಳ್ತಾ ಇದ್ದಾರೆ ತಿಳ್ಕೊಂಡಿಲ್ಲ. ಆ ಸಮವಸ್ಯತಿ ಅನ್ನೋದಕ್ಕೆ ನ ಜಾನಾತಿ, ತಿಳ್ಕೊಂಡಿಲ್ಲ, ಅದು ಕಷ್ಟವಾದ ಪದ ಅಂತ ಅದಕ್ಕೂ ಕೂಡ ಸಾರೋದ್ಧಾರಕಾರರು ಅರ್ಥ ಬರೆದಿದ್ದಾರೆ. ಪ್ರಜೇಶಾಹ ಅನ್ನೋ ಶಬ್ದ ಇದೆ. ಪ್ರಜೇಶಾಹ ಅಂದರೆ ಪ್ರಜಾಪತಿಗಳು. ಯಾರು? ಮರೀಚಿ ಮೊದಲಾದ ಪ್ರಜಾಪತಿಗಳು ಅಂತ ಇದ್ದಾರೆ. ಆ ಪ್ರಜಾಪತಿಗಳು ಕೂಡ ತಿಳ್ಕೊಂಡಿಲ್ಲ. ಇನ್ನು ಮನು, ಮರೀಚಿ ಇವ್ರಿಗೆ ತಿಳ್ಕೊಂಡಿಲ್ಲ ಅಂದರೆ ಬೇರೆಯವ್ರ ಪಾಡೇನು? ಅದರಿಂದ ಚತುರ್ಮುಖ ಬ್ರಹ್ಮದೇವರು, ಶೇಷದೇವರು, ಮುನಿಗಳು, ಪ್ರಜಾಪತಿಗಳು ಇಷ್ಟು ಜನನೇ ತಿಳ್ಕೊಂಡಿಲ್ಲ. ಇನ್ನು ಕೈಮುತ್ಯ ನ್ಯಾಯದಿಂದ ಬೇರೆಯವರೆಲ್ಲ ಏನು ತಿಳ್ಕೊಳ್ತಾರೆ ಅಂದರೆ ಒಟ್ಟು ತಾತ್ಪರ್ಯ ಪರಮಾತ್ಮ ಗುಣಪೂರ್ಣ ಅಂತ ಹೀಗೆ ಈ ಶ್ಲೋಕಕ್ಕೆ ಅರ್ಥ. ಆಮೇಲೆ ಮುಂದಿನ ಶ್ಲೋಕ, ನಾಹಂ ನ ಯೂಯಂ ಬತ ತದ್ಗತಿಂ ವಿದುಹು ನ ವಾಮದೇವ ಕಿಮುತಾ ಪರೇ ಸುರಾಃ ಯನ್ಮಾಯಯ ಮೋಹಿತ ಬುದ್ಧಯಸ್ತ್ವಿದಂ ವಿನಿರ್ಮಿತಂ ಸ್ವಾತ್ಮಸಮಂ ವಿಚಕ್ಷ್ಮಹೇ. ಇದು ಆಮೇಲೆ ಅದರ ಮುಂದಿನ ಶ್ಲೋಕ ತೇವೈ ವಿದಂತಿ ಯೇಷಾಂ ಸಯೇ ಭಗವಾನ್ ವೇದಾಹಮಂಗ, ಅದೆಲ್ಲ ಬಹಳ ಚಂದ ಶ್ಲೋಕಗಳು ಭಾಗವತದಲ್ಲಿ. ಮುಂದೆ ಯಾರ್ಯಾರು ಪರಮಾತ್ಮನನ್ನು ತಿಳ್ಕೊಂಡಿದ್ದಾರೆ ಅಂತ ಒಂದು ಲಿಸ್ಟೇ ಕೊಟ್ಬಿಡ್ತಾರೆ ಶುಕಾಚಾರ್ಯರು. ಅದನ್ನೆಲ್ಲ ಸಾರೋದ್ಧಾರದಲ್ಲಿ ಇಟ್ಟಿದ್ದಾರೆ. ಯಾಕೆಂದರೆ ಅಂತಂಥ ಜ್ಞಾನಿಗಳಿದ್ರು, ಅವರೆಲ್ಲ ತಿಳ್ಕೊಂಡಿದ್ರು ಅಂತ. ಅದರಲ್ಲಿ ಇದು ಇದು 2ನೇ ಶ್ಲೋಕ. ನಾಹಂ ನ ಯೂಯಂ ಬತ ತದ್ಗತಿಂ ವಿದುಹು ನ ವಾಮದೇವ ಕಿಮುತಾಪರೇ ಸುರಾಹ. ಈ ಶ್ಲೋಕ ಮತ್ತೆ ಹಿಂದಿನ ಶ್ಲೋಕದಂತೆಯೇ ಸ್ವಲ್ಪ ಇದೆ. ಇದು ಕೂಡ ಬ್ರಹ್ಮದೇವರು ನಾರದರಿಗೆ ಹೇಳ್ತಾ ಇರೋದು. ಈ ಶ್ಲೋಕ ನೋಡಿದ ತಕ್ಷಣ ಸುಲಭವಾಗಿ ಅರ್ಥ ಆಗತ್ತೆ ನೋಡಿ. ನಾಹಂ ನ ಯೂಯಂ, ನಾನು, ನೀನು, ರುದ್ರದೇವರು, ಬೇರೆ ಯಾರು ಸುರರು, ತದ್ಗತಿಂ ನ ವಿದುಹು, ಅವನ ಒಂದು ಗತಿಯನ್ನು ತಿಳಿದಿಲ್ಲ. ಅರೆ, ಇದೇ ತಾತ್ಪರ್ಯ ಹಿಂದಿನ ಶ್ಲೋಕದಲ್ಲಿ ಬಂದಿದ್ದಲ್ವಾ, ಮತ್ತೆ ಯಾಕೆ ಅದನ್ನೇ ಕೊಡ್ತಾ ಇದ್ದೀರಿ ಅಂತಂದರೆ ಇದರಲ್ಲಿ 2 ಅಂಶ ಇದೆ. ಪರಮಾತ್ಮನನ್ನ ತಿಳಿದುಕೊಳ್ಳಿಕ್ಕೆ ಆಗೋದಿಲ್ಲ ಅಂತ ಏನು ಹಿಂದಿನ ಶ್ಲೋಕದಲ್ಲಿ ಬಂತು, ಅದ್ರ ಮೇಲೆ ಪ್ರಶ್ನೆ ಬರುತ್ತೆ. ಏನೋ ಅದನ್ನು ಸಾರೋದ್ಧಾರಕಾರ ಬರೀತಾರೆ. ನಾನು ಇತರೇಷಾಂ ಕಥಾ ಯಥಾತಥಂ ಚತುರ್ಮುಖ ತಾವತ್ ಚತುರ್ದಶ ಭುವನಕರ್ತ ಪರವಸ್ತುನಃ ಅಂತಂ ವೇತ್ತು ಅಲಂ ಸಮರ್ಥ. ಅಲ್ಲ, ಬೇರೆಯವರು ತಿಳಿದಿಲ್ಲ ಅಂದರೆ ನಂಬೋಣಪ್ಪ, ಏನೋ ಮುನಿಗಳು, ದೇವತೆಗಳು ಅವರೆಲ್ಲ ತಿಳಿದಿಲ್ವಾ, ನಾವಂತೂ ತಿಳ್ಕೊಳ್ಳಿಕ್ಕೆ ಆಗೋದೇ ಇಲ್ಲ, ಬಿಟ್ಟುಬಿಡೋಣ.
ಚತುರ್ಮುಖ ಬ್ರಹ್ಮದೇವರು ಅವನು ಚತುರ್ದಶ ಭುವನಕರ್ತ, 14 ಲೋಕಗಳನ್ನು ನಿರ್ಮಾಣ ಮಾಡಿದವನು, ಇಡೀ ಜಗತ್ತನ್ನು ಸೃಷ್ಟಿ ಮಾಡುವ ಬ್ರಹ್ಮದೇವರು ಅವನನ್ನ, ಆ ಪರಮಾತ್ಮನನ್ನ ತಿಳ್ಕೊಳ್ಳಿಕ್ಕಾಗೋದಿಲ್ಲ ಅಂತ ನೀವು ಹೇಳಿದ್ರೆ ನಮ್ಗೆ ಯಾಕೋ ನಂಬಲಿಕ್ಕಾಗ್ತಾ ಇಲ್ಲ. ಎಂತಹ ದೊಡ್ಡ ವ್ಯಕ್ತಿ ಚತುರ್ಮುಖ ಬ್ರಹ್ಮ, ಅವನು ತಿಳ್ಕೊಳ್ಳೋದಿಲ್ಲ ಅಂದ್ರೆ ಹೇಗೆ? ಅಷ್ಟೇ ಅಲ್ಲ, ವಾಮದೇವ ಆ ಚತುರ್ಮುಖ ಆ ಚತುರ್ದಶ 14 ಲೋಕಗಳನ್ನ ನಿರ್ಮಾಣ ಮಾಡಿದವನು ತಿಳ್ಕೊಳ್ಳಿಕ್ಕಾಗಲ್ಲ ಅಂತೀರ. ಆ 14 ಲೋಕಗಳನ್ನು ಸಂಹಾರ ಮಾಡುವವ ರುದ್ರದೇವರು, ಅವರೂ ಕೂಡ ತಿಳ್ಕೊಳ್ಳಿಕ್ಕಾಗಲ್ಲ ಅಂತಂತೀರಿ. ಅಷ್ಟೇ ಅಲ್ಲ, ಇನ್ನು ದೊಡ್ಡ ದೊಡ್ಡ ವಿಶ್ವಾಮಿತ್ರರು ಅವರೆಲ್ಲ ಋಷಿಗಳು ಹಿಂದೆ ಬಂದರು, ಅವರು ತಿಳ್ಕೊಳ್ಳಿಕ್ಕಾಗಲ್ಲ ಅಂತ. ಅದ್ರ ಮೇಲೂ ನಮ್ಮ ಪ್ರಶ್ನೆ ಇದೆ. ಯಾಕೆ? ಅವರು ಕೂಡ ಪ್ರತಿಸೃಷ್ಟಿಕರ್ತಾರಹ. ಪ್ರತಿಸೃಷ್ಟಿಕರ್ತಾರಹ ಅಂತಂದ್ರೆ ಅವರೇ ಇನ್ನೊಂದು ಜಗತ್ತನ್ನ ನಿರ್ಮಾಣ ಮಾಡುವಂತಹ ಶಕ್ತಿ ಉಳ್ಳವರವರು. ಪ್ರತಿಸೃಷ್ಟಿ, ಸೃಷ್ಟಿ ಅಂತಂದ್ರೆ ಪರಮಾತ್ಮ ಈ ಜಗತ್ತನ್ನು ನಿರ್ಮಾಣ ಮಾಡಿದ್ದಾನೆ. ಈ ದೊಡ್ಡ ದೊಡ್ಡ ಋಷಿಗಳು ದೇವತೆಗಳೆಲ್ಲ ಇದಾರಲ್ಲ, ಅವರು ಅವರ ತಮ್ಮ ತಪಶಕ್ತಿಯಿಂದ ಇನ್ನೊಂದು ಜಗತ್ತನ್ನೇ ಸೃಷ್ಟಿ ಮಾಡುವಂತಹ ಒಂದು ಸಾಮರ್ಥ್ಯ ಉಳ್ಳವರವರು. ವಿಶ್ವಾಮಿತ್ರರ ಕಥೆಯಲ್ಲಿ ಆ ತ್ರಿಶಂಕುವಿನ ಕತೆ ಬಂದಾಗ ಅವನನ್ನ ಅದೇ ದೇಹದಿಂದ ದೇವಲೋಕಕ್ಕೆ ಕಳಿಸ್ಲಿಕ್ಕೆ ಪ್ರಯತ್ನ ಪಟ್ಟಾಗ ಇಂದ್ರದೇವರು ಒಳಗಡೆ ಬಿಡೋದಿಲ್ಲ. ಅವನು ಕೆಳಗಡೆ ಬೀಳ್ತಾ ಇದ್ದಾನೆ. ವಿಶ್ವಾಮಿತ್ರರು ತಮ್ಮ ತಪಶಕ್ತಿಯಿಂದ ಇನ್ನೊಂದು ಸ್ವರ್ಗವನ್ನೇ ನಿರ್ಮಾಣ ಮಾಡಿಬಿಡ್ತಾರೆ ಅಲ್ಲಿ. ಅದು ಪ್ರತಿಸೃಷ್ಟಿ. ಈ ನಾರದ ಮಹರ್ಷಿಗಳಿಗೂ ಪ್ರಾಚೀನ ಬರ್ಹಿ ರಾಜ, ಅವನು ತುಂಬ ಯಜ್ಞ ಮಾಡ್ತಾ ಇರ್ತಾನೆ. ಒಂದು ಯಜ್ಞ ಮುಗಿದ್ರೆ ಅದು ಸ್ಮೃತ್ಯ ಜನಾಮೋಕ್ತ್ಯ ಅಂತ ಅದು ಸಮರ್ಪಣೆ ಮಾಡ್ದ ಅಂದರೆ ಅವನು ಹೇಳ್ತಾ ಇರಲಿಲ್ಲ. ಯಾವಾಗ ಹೇಳ್ತಾ ಇದ್ದ ಅಂದರೆ ಮತ್ತೆ ಇನ್ನೊಂದು ಸಂಕಲ್ಪ ಮಾಡೇ ಹೇಳ್ತಾ ಇದ್ದ ಅವನು. ಪ್ರಾಚೀನ ಬರ್ಹಿ ಅಷ್ಟು ಯಜ್ಞಗಳನ್ನು ಮಾಡ್ತಾ ಇದ್ದ. ಆ ಯಜ್ಞಗಳೆಲ್ಲ ಇದು ಹಿಂದೆ ಬಂದಿದೆ ಶ್ಲೋಕ. ಅವರು ಅಲ್ಲೆಲ್ಲ ಪಶುಬಲಿಯನ್ನು ಕೊಡ್ತಾ ಇದ್ದ ಅವನು. ಸಕಾಮ ಕರ್ಮವನ್ನು ಮಾಡಿ ಪಶುಬಲಿಯನ್ನೆಲ್ಲ ಕೊಡ್ತಾ ಇದ್ದ. ಸಹಸ್ರಾರು ಪಶುಗಳನ್ನೆಲ್ಲ ವಧೆ ಮಾಡಿದಾದ್ಮೇಲೆ ಒಂದ್ಸರಿ ನಾರದರು ಬಂದು ಏನಪ್ಪ, ಯಾಕಿಷ್ಟು ಕಾಮ್ಯವಾದ ಕೆಲಸ, ಯಜ್ಞದಲ್ಲಿ ಪಶುವಧೆಯನ್ನೆಲ್ಲ ಮಾಡಿ ನೀನು ಈ ರೀತಿ ಕಾಲ ಕಳೀತಾ ಇದ್ದೀ, ನೋಡು ನೀನು ಈ ದೇಹವನ್ನು ಬಿಟ್ಟು ಪರಲೋಕಕ್ಕೆ ಹೋದರೆ ನಿನಗೆ ಆ ಎಲ್ಲ ಪಶುಗಳು ಕಾಯ್ತಾ ಇದೆ ನೋಡು ಅಂತ ಪ್ರತ್ಯಕ್ಷವಾಗಿ ತೋರಿಸ್ಬಿಟ್ರು ಅವರು ನಾರದರು ಸೃಷ್ಟಿ ಮಾಡಿ ಒಂದು ಲೋಕವನ್ನು ಯೋಗ ಸಾಮರ್ಥ್ಯದಿಂದ ಆ ಪ್ರಾಚೀನ ಬರ್ಹಿ ರಾಜನಿಗೆ ಅವನು ಯಾವ ಯಾವ ಪಶುಗಳನ್ನೆಲ್ಲ ವಧೆ ಮಾಡಿದ್ದ ಆ ಜೀವರನ್ನೆಲ್ಲ ತೋರಿಸ್ಬಿಟ್ಟು, ನೋಡು ನೀನು ಏನು ಯಾಗ ಮಾಡಿದ್ದೀರ ಅದರ ಫಲ ನೋಡು, ನೀನು ಸತ್ತರೆ ಆ ಪರಲೋಕದಲ್ಲಿ ಇದೆಲ್ಲ ಕಾಯ್ತಾ ಇದೆ ನಿನಗೆ, ಹಿಂಸೆ ಕೊಡೋಣ ನಿನಗೆ ಅಂತ ಹೀಗೆ ಅಂತಹ ಸಾಮರ್ಥ್ಯ ನಾರದರಿಗೆ. ಹೀಗೆ ವಿಶ್ವಾಮಿತ್ರರು, ನಾರದರು ಅವರೆಲ್ಲ ಸೃಷ್ಟಿಯಾದರೆ ಅದಕ್ಕೊಂದು ಪ್ರತಿಸೃಷ್ಟಿ ಮಾಡೋಣ ಅನ್ನುವಷ್ಟು ಅವರಿಗೆ ಸಾಮರ್ಥ್ಯ ಇದೆ. ಅವರು ಕೂಡ ಪರಮಾತ್ಮನನ್ನು ತಿಳ್ಕೊಳ್ಳಿಕ್ಕಾಗಲ್ವಾ ಅಂತ ಯಾರಾದರೂ ಮಂದಾಶಂಕ ಅಂತ ಕರೀತಾರೆ ಇದನ್ನು. ಅಂದರೆ ಯಾರಿಗೆ ಪರಮಾತ್ಮ ಅವನ ಸಾಮರ್ಥ್ಯ ಗೊತ್ತಿರೋದಿಲ್ವೋ, ಲೌಕಿಕರು ಸಾಮಾನ್ಯ ವ್ಯಕ್ತಿಗಳು ಮಾಡುವ ಶಂಕ, ಅದನ್ನ ಬ್ರಹ್ಮದೇವರು ತಾವೇ ಮಾಡ್ಕೊಳ್ತಾರೆ. ಈ ಶಂಕವನ್ನು ಮಾಡಿಕೊಂಡು ಅದಕ್ಕೆ ಉತ್ತರ ಕೊಟ್ಟಿದ್ದಾರೆ ಈ ಶ್ಲೋಕದಲ್ಲಿ. ಏನು ಅಂತ ಕೇಳಿದ್ರೆ, ನಾಹಂ ನ ಯೂಯಂ ಬತ ತದ್ಗತಿಂ ವಿದುಹು ಎನ್ನುವ ಶ್ಲೋಕದಲ್ಲಿ. ಇಲ್ಲಿ ಸಾರೋದ್ಧಾರಕಾರರ ವ್ಯಾಖ್ಯಾನ ಕೌಶಲ್ಯ, ಅವರ ಕುಶಲತೆ, ಅದನ್ನ ಇಲ್ಲಿ ನೋಡಬೇಕು. ಇಲ್ಲೇನಿದೆ ಶ್ಲೋಕದಲ್ಲಿ, ನ ಅಹಂ ನ ಯೂಯಂ ಬತ ತದ್ಗತಿಂ ವಿದುಹು ನ ವಾಮದೇವ ಕಿಮುತ ಅಪರೇ ಸುರಾಹ. ಇದು ಸ್ವಲ್ಪ ಸುಲಭ ಇದೆ. ಎರಡನೇ ಸಾಲಲ್ಲಿ ಯನ್ಮಾಯಯ ಮೋಹಿತ ಬುದ್ಧಯ ತು ಇದಂ ವಿನಿರ್ಮಿತಂ ಸ್ವಾತ್ಮಸಮಂ ವಿಚಕ್ಷ್ಮಹೇ. ಇಲ್ಲಿ ಎರಡು ಅಂಶ ಇದೆ ಎರಡನೇ ಸಾಲಲ್ಲಿ. ಯನ್ಮಾಯಯ ಮೋಹಿತ ಬುದ್ಧಯ,
ಅಂತ ಇದೆ ಒಂದು ಫ್ರೇಸ್. ಅಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದ್ರೆ, ಯಾವ ಪರಮಾತ್ಮನ ಮಾಯೆಯಿಂದ, ಮಾಯಾ ಅಂತ ಬಂತು ನೋಡಿ, ಮತ್ತೆ ಹಿಂದಿನ ಶ್ಲೋಕದಲ್ಲೂ ಬಂದಿತ್ತು, ಆ ಪರಮಾತ್ಮನ ಒಂದು ಸಾಮರ್ಥ್ಯ, ಅವನ ಒಂದು ಇಚ್ಛಾ ವಿಶೇಷ, ಅವನ ಶಕ್ತಿ, ಅದರಿಂದ ಮೋಹಿತ ಬುದ್ಧಯ, ಎಲ್ಲರೂ ಕೂಡ ಬುದ್ಧಿ, ಎಲ್ಲರಿಗೂ ಬುದ್ಧಿ ಮೋಹಗೊಂಡಿದೆ. ಮೋಹಗೊಂಡಿದೆ ಅಂದರೆ ಅವರಿಗೆ ಮುಂದೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ಅಂದರೆ ಅವ್ರ ಸಾಮರ್ಥ್ಯನೇ ಎಷ್ಟು. ಈಗ ಪರಮಾತ್ಮನ ಎಲ್ಲ ಗುಣಗಳನ್ನು ತಿಳ್ಕೊಳ್ಬೇಕು ಅಂತಂದರೆ ಆ ತಿಳ್ಕೊಳ್ಳೋದಕ್ಕೆ ಒಂದು ಸಾಮರ್ಥ್ಯ ಬೇಕಲ್ವಾ. ಈಗ ನಾವು ಏನು ಪರಮಾತ್ಮನ ಕಾರುಣ್ಯ ಅನ್ನೋ ಗುಣವನ್ನು ಚಿಂತನೆ ಮಾಡ್ತಾ ಇದ್ದೀವಿ ಅಂತ ಇಟ್ಕೊಳ್ಳೋಣ. ನಾವೇನು ಮಾಡ್ತೀವಿ, ನಮಗೆ ಎಷ್ಟು ಪರಮಾತ್ಮ ಕರುಣೆಯನ್ನು ಅನುಗ್ರಹವನ್ನು ಮಾಡಿದ್ದಾನೆ ಅಂತ ಚಿಂತನೆ ಮಾಡ್ಲಿಕ್ಕೆ ಸಾಧ್ಯ ನಮಗೆ. ಇನ್ನು ಬೇರೆಯವರಿಗೆ ಎಷ್ಟು ಕಾರುಣ್ಯವನ್ನು ಅವನು ಹರಿಸಿದ್ದಾನೆ, ಯಾರೋ ಒಂದು 4-5 ಜನದ್ದು ನಮಗೆ ತಲೆಯಲ್ಲಿ ಬರಬಹುದು. ಆದರೆ ಅನಂತ ಜೀವರು ಅನಂತ ಕಾಲದಿಂದ, ಇನ್ನು ನಮಗೆ ಗೊತ್ತಿಲ್ಲದೆ ಇರೋರು ದೇವತೆಗಳು, ಋಷಿಗಳು, ಅವ್ರಿಗೆಲ್ಲ ಅವರ ಒಂದು ಭಕ್ತಿಯ ಅಂಶವನ್ನು ನೋಡಿ ಎಷ್ಟು ಕಾರುಣ್ಯವನ್ನು ಮಾಡಿದ್ದಾನೆ ಅಂತ ಚಿಂತನೆ ಮಾಡಲಿಕ್ಕಾಗತ್ತೆ ನಮಗೆ? ಸಾಧ್ಯನೇ ಇಲ್ಲ. ಯಾಕೆ? ಗೊತ್ತೇ ಇಲ್ಲ, ನಮ್ಮ ಯೋಗ್ಯತೆಯೇ ಅಲ್ಲ ಅದು. ನಮಗೆ ಅದ್ರ ಬಗ್ಗೆ ಏನು ಅಂತಲೇ ತಿಳ್ಕೊಳ್ಳಿಕ್ಕೆ ಕೂಡ ಆಗೋದಿಲ್ಲ. ಹಾಗೆ ಎಲ್ಲ ಬ್ರಹ್ಮದೇವರು, ದೇವತೆಗಳು, ಅವ್ರಿಗೆಲ್ಲ ಅವ್ರ ಯೋಗ್ಯತೆ ಎಷ್ಟೋ ಅಷ್ಟು ತಿಳ್ಕೊಂಡಿದ್ದಾರೆ. ಅದ್ರ ಮೇಲೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ, ಮೋಹಿತ ಬುದ್ಧಯ ಅಂತ ಒಂದಂಶ. ಇನ್ನೊಂದಂಶ ವಿನಿರ್ಮಿತಂ ಸ್ವಾತ್ಮಸಮಂ ವಿಚಕ್ಷ್ಮಹೇ ಅಂತಿದೆ. ಇಲ್ಲಿ ವಿನಿರ್ಮಿತಂ ಅನ್ನೋ ಪದ ಇದೆಯಲ್ವಾ, ಈ ಪದವನ್ನ ಅನೇಕ ರೀತಿಯಲ್ಲಿ ಸಾರೋದ್ಧಾರಕಾರರು ವ್ಯಾಖ್ಯಾನ ಮಾಡಿದ್ದಾರೆ. ಯಾಕೆಂದ್ರೆ ಅವ್ರು ಪ್ರಶ್ನೆ ಮಾಡ್ಕೊಂಡಿದ್ದೇನು, ಅಲ್ಲ ಬೇರೆಯವರಿಗೆ ಪರಮಾತ್ಮನ ವಿಷಯ ಗೊತ್ತಾಗದೆ ಇದೆಯೋ ಬಿಟ್ಟಿದೆಯೋ ಅದು ಬೇರೆ ವಿಚಾರ ರೀ. ಚತುರ್ಮುಖ ಬ್ರಹ್ಮದೇವರಿಗೆ ಯಾಕ್ರಿ ಗೊತ್ತಾಗೋದಿಲ್ಲ? 14 ಲೋಕಗಳನ್ನು ನಿರ್ಮಾಣ ಮಾಡಿದವರು ಇವ್ರು ಯಾಕ್ರಿ ಗೊತ್ತಾಗೋದಿಲ್ಲ? ರುದ್ರದೇವರಿಗೆ ಇಡೀ ಭೂಮಂಡಲವನ್ನು ನಾಶ ಮಾಡುವವರು ಅಂತ ಹೀಗೆ ಪ್ರಶ್ನೆ ಮಾಡ್ಕೊಂಡಿದ್ರಲ್ವಾ. ಅದೆಲ್ಲ ಈ ಶ್ಲೋಕದಲ್ಲಿ ಎಲ್ಲಿದೆ? ಬರೀ ಬ್ರಹ್ಮದೇವರು ನನಗೆ ಗೊತ್ತಿಲ್ಲ, ನಿನಗೆ ಗೊತ್ತಿಲ್ಲ, ಅವ್ರಿಗೆ ಗೊತ್ತಿಲ್ಲ ಅಂತ ಹೇಳಿದ್ರು, ನಮ್ಮ ಬುದ್ಧಿನೇ ಇಷ್ಟು ಅಂತ ಹೇಳಿದ್ರು. ಅದು ಈ ವಿನಿರ್ಮಿತಂ ಎನ್ನುವ ಶಬ್ದದಿಂದ ಅಷ್ಟು ಅರ್ಥ ತೆಗಿತಾರೆ ಸಾರೋದ್ಧಾರಕಾರರು. ಅವ್ರ ವ್ಯಾಖ್ಯಾನದಲ್ಲಿ ವಿನಿರ್ಮಿತಂ ಅನ್ನೋದಿಕ್ಕೆ ವಿವಿಧತೆಯ ನಿರ್ಮಿತಂ. ವಿವಿಧತೆಯ ನಿರ್ಮಿತಂ ಅಂದ್ರೇನು? ಪರಿಪರಿಯಾಗಿ ನಿರ್ಮಾಣ ಮಾಡಿರೋದು ಅಂತ ಅರ್ಥ. ಇದಂ ಇದಂ ಅಂತ ಶ್ಲೋಕದಲ್ಲಿದೆ, ಮೋಹಿತ ಬುದ್ಧಯಸ್ತು ಇದಂ ಅಂತಿದೆ. ಆ ಇದಂ ಅಂತಂದ್ರೆ ಈ 14 ಲೋಕಗಳುಳ್ಳ ಜಗತ್ತು ಅಂತ ಅರ್ಥ. ಅದನ್ನ ನಿರ್ಮಿತಂ, ವಿಶೇಷೇಣ ನಿರ್ಮಿತಂ, ಚೆನ್ನಾಗಿ ನಿರ್ಮಾಣ ಮಾಡಿರುವ ಅಂತ ಅರ್ಥ. ಅಂದ್ರೇನು? ಬ್ರಹ್ಮದೇವರು ಹೇಳ್ತಾ ಇದ್ದಾರೆ, ಮಯಾ ಇದಂ ವಿನಿರ್ಮಿತಂ ಚತುರ್ದಶ ಭುವನಾತ್ಮಕಂ ಜಗತ್. ನನ್ನಿಂದ ಈ ಜಗತ್ತು ನಿರ್ಮಾಣ ಮಾಡಲ್ಪಟ್ಟಿದೆ ಅಂತಹ ನಾನು ಅಂತ ಬ್ರಹ್ಮದೇವರು ಹೇಳ್ಕೊತಾ ಇರೋದು. ನನ್ನ ಮಹಿಮೆ ಏನು ಗೊತ್ತಾ? 14 ಲೋಕಗಳನ್ನು ನಿರ್ಮಾಣ ಮಾಡಿದರೂ ಕೂಡ ಪರಮಾತ್ಮನ ಗತಿಯನ್ನ ತಿಳ್ಕೊಳ್ಳಿಕ್ಕಾಗೋದಿಲ್ಲ ಅಂತ. ಆ 14 ಲೋಕಗಳ ನಿರ್ಮಾಣಕರ್ತ, ಜಗತ್ ಸೃಷ್ಟಿಕರ್ತೃತ್ವ ಎನ್ನುವ ಅಂಶ ಆ ವಿನಿರ್ಮಿತಂ ಅನ್ನೋ ಶಬ್ದದಲ್ಲಿ ತರ್ತಾರೆ. ಹಾಗೆ ರುದ್ರದೇವರಿಗೆ ವಿನಿರ್ಮಿತಂ, ವಿ ಅಂತಂದ್ರೆ ವಿರುದ್ಧ ಅನ್ನೋ ಅರ್ಥ ಇದೆ. ವಿನಿರ್ಮಿತಂ ಅಂದ್ರೆ ವಿರುದ್ಧವಾಗಿ ಮಾಡಲ್ಪಟ್ಟಿದ್ದು. ನಿರ್ಮಿತ ಅಂದ್ರೆ ಕೃತ, ಮಾಡಲ್ಪಟ್ಟಿದ್ದು. ವಿರುದ್ಧವಾಗಿ ಮಾಡೋದು ಅಂದ್ರೆ ಏನು? ನಾಶ ಮಾಡೋದು ಅಂತ ಅರ್ಥ. ಪರಮಾತ್ಮ ಸೃಷ್ಟಿ ಮಾಡ್ತಾನೆ, ಬ್ರಹ್ಮದೇವರು ಸೃಷ್ಟಿ ಮಾಡ್ತಾರೆ, ರುದ್ರದೇವರು ಏನ್ ಮಾಡ್ತಾರೆ? ವಿನಿರ್ಮಿತಂ. ವಿನಿರ್ಮಿತಂ ಅಂತಂದ್ರೆ ವಿರುದ್ಧತೆಯ ನಿರ್ಮಿತಂ, ಅಂದ್ರೆ ವಿರುದ್ಧವಾಗಿ ಅವರು ಮಾಡ್ತಾರೆ ಅಂತಂದ್ರೆ ನಾಶ ಮಾಡ್ತಾರೆ ಅಂತ ಅರ್ಥ. ಹೀಗೆ ಆ ವಿನಿರ್ಮಿತಂ ಅನ್ನೋ ಶಬ್ದದಿಂದ ಏನ್ ಮಾಡಿದ್ದಾರೆ? ರುದ್ರದೇವರನ್ನೂ ಹೇಳಬೇಕು, 14 ಲೋಕಗಳ ನಾಶಕರ್ತ ಎನ್ನುವ ಅಂಶವನ್ನು ಹೇಳಬೇಕು. ಅದು ಕೂಡ
ಈ ಪದದಿಂದ, ವಿನಿರ್ಮಿತ ಎನ್ನುವ ಪದದಿಂದ ಹೇಳ್ತಾ ಇದ್ದಾರೆ. ಹಾಗೆಯೇ ಈ ವಿಶ್ವಾಮಿತ್ರ, ನಾರದರು ಮೊದಲಾದವರು ಪ್ರತಿಸೃಷ್ಟಿಯನ್ನು ಮಾಡ್ತಾರೆ ಅಂತ ಬಂತಲ್ವಾ, ಅದು ಕೂಡ ವಿನಿರ್ಮಿತಂ ಎನ್ನುವ ಶಬ್ದ. ಅಲ್ಲಿ ವಿ ಅಂತಂದರೆ ವಿಶೇಷಣ. ವಿಶೇಷಣ ಅಂದ್ರೇನು? ಪ್ರತಿಸೃಷ್ಟಿ, ಪ್ರತಿಸೃಷ್ಟಿ ರೂಪದಲ್ಲಿ ವಿಶೇಷವಂತಹ, ಅಂದರೆ ಅವರಲ್ಲಿ ಸಾಮರ್ಥ್ಯ ಇದೆ, ಪ್ರತಿಸೃಷ್ಟಿಯನ್ನು ಮಾಡುವಂತಹ ಸಾಮರ್ಥ್ಯವುಳ್ಳ ಆ ರುದ್ರ ಯಾರು ವಿಶ್ವಾಮಿತ್ರ, ನಾರದ ಮೊದಲಾದ ಬ್ರಹ್ಮರ್ಷಿಗಳು, ದೇವತೆಗಳು ಅಂತ ಅರ್ಥ. ಹೀಗೆ ಆ ವಿನಿರ್ಮಿತಂ ಅನ್ನೋ ಶಬ್ದದಿಂದ ಇಷ್ಟು ಅರ್ಥವನ್ನು ತೆಗೆದು ಅದ್ರ ಮೇಲೆ ಪ್ರಶ್ನೆ. ಆದ್ದರಿಂದ ಹಿಂದಿನ ಶ್ಲೋಕದಲ್ಲಿ ಬಂದಿದ್ದರ ಮೇಲೆ ಪ್ರಶ್ನೆ ಬಂದಿರೋದ್ರಿಂದ ಆ ಎಕ್ಸ್ಟ್ರಾ ಒಂದು ಶಂಕಾವನ್ನು ನಿವಾರಣೆ ಮಾಡೋದಕ್ಕೋಸ್ಕರ ಈ ಶ್ಲೋಕ ಹೊರಟಿದೆ. ಅದು ಅಲ್ಲದೆ ಹಿಂದಿನ ಶ್ಲೋಕದಲ್ಲಿ ಕಾರಣ ಕೊಟ್ಟಿಲ್ಲ, ಯಾತಿಕ್ಕೆ ಅಂತ ಕಾರಣ ಕೊಟ್ಟಿಲ್ಲ. ಇಲ್ಲಿ ಕಾರಣ ಕೊಟ್ಟಿದ್ದಾರೆ. ಏನು? ಯನ್ಮಾಯಯ ಮೋಹಿತ ಬುದ್ಧಯ. ಪರಮಾತ್ಮನ ಅವನ ಸಾಮರ್ಥ್ಯ ಶಕ್ತಿ ಎಷ್ಟಿದೆಯಪ್ಪ ಅಂದರೆ ನಾವೆಲ್ಲ ಮೋಹಿತ ಬುದ್ಧಯ ಅಂತಂದರೆ ಬ್ರಹ್ಮದೇವರನ್ನ ಹಿಡ್ಕೊಂಡು ಎಲ್ಲರೂ ಕೂಡ ಪರಮಾತ್ಮನ ಗುಣಗಳನ್ನು ಎಣಿಸ್ಲಿಕ್ಕಾಗದೇನೆ ಸುಸ್ತಾಗ್ಬಿಟ್ಟಿದ್ದೇವೆ. ವಿ ಹ್ಯಾವ್ ರೀಚ್ಡ್ ಅವರ್ ಲಿಮಿಟ್ ಅನ್ನೋ ಅರ್ಥದಲ್ಲಿ ಆ ಮೋಹಿತ ಬುದ್ಧಯ ಎನ್ನುವ ಶಬ್ದ ಇದೆ. ಮತ್ತೇನಪ್ಪ, ಮತ್ತು ನಾವೆಲ್ಲ ಹೇಗೆ ಪರಮಾತ್ಮನನ್ನ ತಿಳ್ಕೊಂಡು ಮೋಕ್ಷಕ್ಕೆ ಹೋಗ್ಬೇಕಲ್ವಾ ಅಂತಂದರೆ ಸ್ವಾತ್ಮ ಸಮಂ ವಿಚಕ್ಷ್ಮಹೇ. ಸ್ವಾತ್ಮ ಸಮಂ ವಿಚಕ್ಷ್ಮಹೇ ಅಂದರೆ ಅವನ ಅನುಗ್ರಹದಿಂದ ನಮ್ಮ ಯೋಗ್ಯತಾನುಸಾರ ಸ್ವಾತ್ಮ ಸಮಂ. ಸ್ವಾತ್ಮ ಅಂದರೆ ಅವರವರ ಜೀವ, ಅವರವರ ಆತ್ಮ, ಅವರವರ ಸ್ವರೂಪ. ಅವರವರ ಸ್ವರೂಪಕ್ಕೆ ಅನುಗುಣವಾಗಿ ಸ್ವಲ್ಪ ಮಾತ್ರ ನಾವು ವಿಚಕ್ಷ್ಮಹೇ ತಿಳ್ಕೊಂಡಿದ್ದೇವೆ, ಅವನ ಬಗ್ಗೆ ಹೇಳ್ತೇವೆ. ಹೊರತು ನಾವು ಸಂಪೂರ್ಣವಾಗಿ ಅವನನ್ನು ತಿಳ್ಕೊಂಡೂ ಇಲ್ಲ, ಹೇಳಲಿಕ್ಕೂ ಆಗಲ್ಲ ಅನ್ನೋ ಅಂಶವನ್ನು ಈ ಶ್ಲೋಕದಲ್ಲಿ ಹೇಳಿದ್ದಾರೆ. ಇನ್ನು ಒಂದು ವಿಷಯವನ್ನು, ಒಂದು ವ್ಯಾಕರಣ ವಿಷಯವನ್ನು ಇವರು ಸಾರೋದ್ಧಾರಕಾರರು ಹೇಳಿದ್ದಾರೆ. ಅಲ್ಲಿ ಏನಾಗಿದೆ, ಹಿಂದಿನ ಶ್ಲೋಕದಲ್ಲಿ ಬಂತದು ನಾಂತಂ ವಿದಾಮಿ ಅಂತ ಬಂತಲ್ವಾ, ವೇದ್ಮಿ ಅಂತ ಆಗಬೇಕಾಗಿತ್ತು, ವಿದಾಮಿ ಅಂತ ಹೆಂಗಾಯಿತು ಅಂತ ಒಂದು ಸಣ್ಣ ಶಂಕ. ಅದು ವೇದ ತುಲ್ಯ, ಇದು ಯಾವುದು ಭಾಗವತ. ಆದ್ದರಿಂದ ಪಾಣಿನಿಯ ಸೂತ್ರದ ಪ್ರಕಾರನೇ ಎಲ್ಲ ಶಬ್ದಗಳು ಆಗಬೇಕು ಅಂತೇನಿಲ್ಲ. ಅಪಾಣಿನೀಯವಾದ ಸಾಧು ಶಬ್ದಗಳೂ ಇದೆ. ಅಪಾಣಿನೀಯ ಅಂದ ಮಾತ್ರಕ್ಕೆ, ಪಾಣಿನಿ ಸೂತ್ರಕ್ಕೆ ಇದು ಅನುಗುಣವಾಗಿಲ್ಲ ಅಂದ ಮಾತ್ರಕ್ಕೆ ಅದು ತಪ್ಪು ಅಂತ ಅರ್ಥ ಅಲ್ಲ. ಅನೇಕ ವ್ಯಾಕರಣ ಶಾಸ್ತ್ರಗಳೆಲ್ಲ ಇದೆ. ಮಹಾವ್ಯಾಕರಣ ಅಂತ ಒಂದು ದೇವರೇ ಬರೆದಿರೋ ಒಂದು ವ್ಯಾಕರಣ ಶಾಸ್ತ್ರ ಇದೆ. ಅದಕ್ಕೆ ಇವರು ತ್ರಿವಿಕ್ರಮ ನಾರಾಯಣ ಪಂಡಿತಾಚಾರ್ಯರು ಇದರಲ್ಲಿ ಮಹಾವ್ಯಾಕರಣ ಎಂಬುದಿ ಮಂಥಮಾನ ಸಮಂದರಂ ಕವಯಂತಂ ರಾಮಕೀರ್ತ್ಯ ಹನುಮಂತಂ ಉಪಾಸ್ಮಹೆ ಅಂತ ಅವರ ಸಂಗ್ರಹ ರಾಮಾಯಣದಲ್ಲಿ ಆ ಶ್ಲೋಕವನ್ನು ಕೊಟ್ಟಿದ್ದಾರೆ. ಆ ಮಹಾವ್ಯಾಕರಣ ಎನ್ನುವ ಸಮುದ್ರದಲ್ಲಿ ಈಜಾಡುವವರು ಆಚಾರ್ಯರು ಅಂತ ಅವ್ರಿಗೆ ಇದ್ದ ಮೇಲೆ ಇನ್ನು ವೇದವ್ಯಾಸ ದೇವರ ಶ್ಲೋಕ ಇವಲ್ಲ. ಆದ್ದರಿಂದ ಅಪಾಣಿನೀಯ ಅಂದ ಮಾತ್ರಕ್ಕೆ ಅಸಾಧು ಅಲ್ಲ ಅನ್ನೋ ಒಂದು ಅಂಶವನ್ನು ಹೇಳಿದ್ದಾರೆ. ಇನ್ನು ಮುಂದಿನ ಶ್ಲೋಕ, ಯೇಷಾಂ ಸ ಏವ ಭಗವಾನ್ ದಯಜೇದನಂತಃ ಸರ್ವಾತ್ಮನಾಶ್ರಿತಪದೋ ಯದಿ ನಿರ್ವ್ಯಲೀಕಂ ತೇ ವೈ ವಿದಂತಿ ಅತಿತರಂ ಚಿತದೇವ ಮಾಯಾಂ ನೈಷಾಂ ಮಮಾಹಮಿತಧೀಃ ಶ್ವಸೃಗಾಲಭಕ್ಷ್ಯೇ. ಇದು ಈ ಶ್ಲೋಕ ಅದೇ, ಇದು ಬ್ರಹ್ಮದೇವರು ನಾರದರಿಗೆ ಹೇಳಿರುವ ಶ್ಲೋಕನೇ. ಇದು ಆಚಾರ್ಯರು ಗೀತಾ ಭಾಷ್ಯದಲ್ಲಿ ಕೋಟ್ ಮಾಡಿದ್ದಾರೆ ಈ ಶ್ಲೋಕವನ್ನು. ವೈರಾಗ್ಯ, ಈ ಶ್ಲೋಕದಲ್ಲಿ ವೈರಾಗ್ಯವನ್ನೂ ಹೇಳಿದ್ದಾರೆ. ಆ ಅಂಶವೂ ಇದೆ ಇದರಲ್ಲಿ. ಮೊದಲು ಈ ಶ್ಲೋಕ ಬರಲಿಕ್ಕೆ ಒಂದು ಅಪೂರ್ವವಾದ ಪೀಠಿಕೆ ಕೊಟ್ಟಿದ್ದಾರೆ ಸಾರೋದ್ಧಾರಕಾರರು.
ನಾರ್ಮಲಿ ಈ ಭಾಗವತವನ್ನು ಓದಿದಾಗ ನಾವು ಅಲ್ಲಿರುವ ವ್ಯಾಖ್ಯಾನಗಳನ್ನು, ವಿಜಯಧ್ವಜರ ವ್ಯಾಖ್ಯಾನ, ಯಾದವಾರ್ಯರ ವ್ಯಾಖ್ಯಾನ ಮೊದಲಾದ ವ್ಯಾಖ್ಯಾನಗಳನ್ನು ನೋಡಿದಾಗ ಈ ಅರ್ಥ ಸಾರೋದ್ಧಾರಕಾರರು ಏನು ಅರ್ಥ ಬರೆದಿದ್ದಾರೆ ಅಂದರೆ ಪೀಠಿಕಾ ಏನು ಕೊಟ್ಟಿದ್ದಾರೆ ಈ ಶ್ಲೋಕಕ್ಕೆ ಅದು ಸಿಗೋದಿಲ್ಲ. ಅಲ್ಲಿ ಬೇರೆ ಥರನೇ ವ್ಯಾಖ್ಯಾನ. ಇವ್ರಿಗೆ ಏನಾಗಿದೆ, ಸಾರೋದ್ಧಾರಕಾರರಿಗೆ ಇದು ಬ್ರಹ್ಮೋಪದೇಶ ಪ್ರಕರಣ ಆದ್ದರಿಂದ ಈ ಶ್ಲೋಕದಿಂದ ಈ ಪ್ರಕರಣದಲ್ಲಿ ಅದು ಹೇಗೆ ಸಾಂಗತ್ಯ, ಇದನ್ನ ಯಾಕೆ ಇಟ್ಟಿದ್ದಾರೆ, ಈ ಸಂಗತಿ, ಈ ಶ್ಲೋಕ ಇಡ್ಲಿಕ್ಕೆ ಏನು ಸಂಗತಿ ಇದೆ ಅನ್ನೋ ತೋರಿಸ್ಬೇಕಲ್ವಾ. ಅದಕ್ಕೆ ಇವ್ರು ಕೊಟ್ಟಿರೋ ಪೀಠಿಕ ಭಾಳ ಅಪೂರ್ವ. ಪ್ರಶ್ನೆ ಏನಂದರೆ, ಈಗ ಏನು ಹೇಳ್ತಾ ಬಂದಿದ್ದಾರೆ, ಪರಮಾತ್ಮ ಅವನು ಗುಣಪೂರ್ಣ, ಜಗಜ್ಜನ್ಮಾದಿ ಕಾರಣ ಮೊದಲಾದ ಗುಣಗಳೆಲ್ಲ ಇದೆ. ಆದ್ದರಿಂದ ಇಂತಹ ಬ್ರಹ್ಮ ಅವನು ಗುಣಪೂರ್ಣ ಅಂತ ವಿಷಯ ಬಂತು. ಇದ್ರ ಮೇಲೆ ಅದ್ವೈತಿಗಳು ಪ್ರಶ್ನೆ ಮಾಡ್ತಾರೆ, ಏನು ಅಲ್ರೇ ಪರಮಾತ್ಮ ಗುಣಪೂರ್ಣ ಅಂತ ಹೇಳ್ತಾ ಇದ್ದೀರಿ, ಅದಕ್ಕೆ ನಾವೇನಿಲ್ಲ ಅಂತೀವಿ. ಪರಮಾತ್ಮ ಗುಣಪೂರ್ಣನೇ, ಅವನಲ್ಲಿ ಸರ್ವಜ್ಞತ್ವ ಇದೆ, ಅಥವಾ ಏನೋ ಅತಿಶಯವಾದ ಸೌಂದರ್ಯ ಇದೆ, ಬಲ ಇದೆ, ಅದೆಲ್ಲ ಒಪ್ತೀವಿ. ವೇದಗಳೆಲ್ಲ ಹೇಳ್ತಾ ಇದೆ, ಆಮೇಲೆ ಪುರಾಣಗಳು ಅದು ಇದು ಎಲ್ಲ ಪರಮಾತ್ಮನಲ್ಲಿ ಪರಮಾತ್ಮ ಗುಣಪೂರ್ಣ ಅಂತ ಹೇಳ್ತಾ ಇದೆ. ಅದರಲ್ಲಿ ನಮಗೇನು ಅದಕ್ಕೆ ತಕರಾರಿಲ್ಲ. ಆದರೆ ಅವನು ಸಗುಣ ಬ್ರಹ್ಮ, ನಾವು ಮಾತಾಡ್ತಾ ಇರೋದು ನಿರ್ಗುಣ ಬ್ರಹ್ಮ. ನಿರ್ಗುಣ ಬ್ರಹ್ಮನೇ ಕೊನೆಯಲ್ಲಿ ಇರುವಂತಹ ವ್ಯಕ್ತಿ, ಅದೊಂದೇ ವಸ್ತು. ಜೀವಬ್ರಹ್ಮರ ಐಕ್ಯ ಅಂದರೆ ಆ ನಿರ್ಗುಣ ಬ್ರಹ್ಮನೇ ಅವಿದ್ಯಾ ಎನ್ನುವ ಒಂದು ಕಾರಣದಿಂದ ಅದೇ ಬ್ರಹ್ಮನೇ ಜೀವ ಆಗಿದ್ದಾನೆ. ಜೀವನಿಗೆ ಗೊತ್ತಾಗ್ತಾ ಇಲ್ಲ ಅಷ್ಟೇ. ಅದು ಉಪಾಸನೆ ಮಾಡಿ 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 ಅಹಂ ಬ್ರಹ್ಮಾಸ್ಮಿ ಅಂತ ಉಪಾಸನೆ ಮಾಡಿ ಮಾಡಿ ಅವನು ನಿರ್ಗುಣ ಬ್ರಹ್ಮ ಆಗಿಬಿಡ್ತಾನೆ. ತಾನೇ ನಿರ್ಗುಣ ಬ್ರಹ್ಮ ಅಂತ ತಿಳ್ಕೊಳ್ತಾನೆ ಅಷ್ಟೇ. ಈಗ ನೋಡ್ರಿ, ಒಬ್ಬ ರಾಜಕುಮಾರ ಇದ್ದ. ಇದು ಟೀಕಾರಾಯರು ಈ ದೃಷ್ಟಾಂತವನ್ನು ಕೊಟ್ಟಿದ್ದಾರೆ ಅವ್ರ ಗ್ರಂಥಗಳಲ್ಲಿ, ವಿಷ್ಣು ತತ್ವ ನಿರ್ಣಯ ಟೀಕಾದಲ್ಲಿ. ಏನು, ಒಬ್ಬ ರಾಜಕುಮಾರ ಇದ್ದ. ಆ ರಾಜಕುಮಾರ ಅವನು ಹುಟ್ಟಿದಾಗ ಅಲ್ಲಿ ಬೇರೆ ಶತ್ರುಗಳು ಬಂದು ಆ ರಾಜ್ಯವನ್ನು ಕಸ್ಕೊಂಡ್ಬಿಟ್ರು. ಅವ್ರ ತಂದೆ ಹೋಗ್ಬಿಟ್ಟ, ತಾಯಿನೂ ಹೋಗ್ಬಿಟ್ರು. ಆ ಮಂತ್ರಿಗಳೆಲ್ಲ ಏನು ಮಾಡಿದ್ರು, ಪಾಪ ಇನ್ನೂ ಎಳೆ ಕಂದ ಇದು ಅಂತ ಹೇಳಿ ಅವನು ಕರ್ಕೊಂಡೋಗಿ ಎಲ್ಲೋ ಒಂದು ಕಡೆ ಗುಪ್ತವಾಗಿ ಗೋಪ್ಯವಾಗಿ ಇಟ್ಟು ಅವನನ್ನು ಬೆಳೆಸ್ಬಿಟ್ರು ಎಲ್ಲೋ ಕಾಡಲ್ಲಿ. ಅವನು ದೊಡ್ಡವನಾದ, ಅವನಿಗೆ ತಾನು ರಾಜ ಅಂತಲೇ ಗೊತ್ತಿಲ್ಲ. ಆಮೇಲೆ ಎಷ್ಟೋ ವರ್ಷ ಆದಮೇಲೆ ಆ ಮಂತ್ರಿಗಳೆಲ್ಲ ಇವನನ್ನು ಐಡೆಂಟಿಫೈ ಮಾಡಿ ಅವನು ರಾಜ ಅಂತ ಅವನಿಗೆ ಬುದ್ಧಿವಾದವನ್ನು ಹೇಳಿ ಅವನ ಕೈಯಲ್ಲಿ ಯುದ್ಧ ಮಾಡಿಸಿ, ಅದು ಆ ಜೀನ್ಸಲ್ಲಿರುತ್ತೆ, ಆದ್ದರಿಂದ ಅವನು ಛಲದಿಂದ ಯುದ್ಧ ಮಾಡಿ ಬಂದು ರಾಜ ಆದ. ಈಗ ಅವನು ತಾನು ರಾಜನಾಗದೇ ಇರುವ ಸ್ಥಿತಿಯಲ್ಲಿ ಏನು ಅಂದ್ಕೊಂಡಿದ್ದ, ಅಯ್ಯೋ ನಾನೊಬ್ಬ ಚೈತ್ರ ಕಾಡಿನಲ್ಲಿರುವವನು ಯಾರೋ ಒಬ್ಬ ಅಂತ ತಿಳ್ಕೊಂಡಿದ್ದ. ಆಮೇಲೆ ಅವನೇ ರಾಜ. ಹಾಗೆ ಜೀವರು ಅಷ್ಟೇ, ಅವರು ಬ್ರಹ್ಮರೇ, ಎಲ್ಲ ಜೀವರು ಕೂಡ ಬ್ರಹ್ಮರೇ. ಆ ಅವಿದ್ಯಾವಶದಿಂದ ನಾನು ಬ್ರಹ್ಮ ಅಂತ ನನಗಿನ್ನೂ ಎನ್ಲೈಟನ್ಮೆಂಟ್ ಬಂದಿಲ್ಲ, ನಾನು ತಿಳ್ಕೊಂಡಿಲ್ಲ ಇನ್ನೂ. ಅದೆಲ್ಲ ಶಾಸ್ತ್ರವನ್ನು ಓದಿ 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 ಗುರು ಉಪದೇಶದಿಂದ ಉಪಾಸನೆ ನಾನು ಮಾಡಿ 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 ಕೊನೆಗೆ ನನಗೆ ಫ್ಲ್ಯಾಶ್ ಆಗತ್ತೆ, ಏನೋ ನಾನೇ ನಿರ್ಗುಣ ಬ್ರಹ್ಮ ಅಂತ ಫ್ಲ್ಯಾಶ್ ಆಗತ್ತೆ ಅಂತ. ಇದು ಅವರ ಮತ. ಇಲ್ಲಿ ಸಾರೋದ್ಧಾರಕಾರರು ಪ್ರಶ್ನೆ ಮಾಡಿಕೊಂಡಿದ್ದಾರೆ, ಈಗ ನೀವು ಪರಮಾತ್ಮ ಅವನು ಗುಣಪೂರ್ಣ ಅಂತೆಲ್ಲ ಹೇಳ್ತಾ ಇದ್ದೀರಿ, ಅವನು ಜಿಜ್ಞಾಸೆನೇ ಅಲ್ಲ. ಮೋಕ್ಷಕ್ಕೆ ಹೋಗುವವರು ಯಾರನ್ನ ಜಿಜ್ಞಾಸ ಮಾಡಬೇಕು? ಜಿಜ್ಞಾಸ ಅಂದರೆ ಜ್ಞಾತುಂ ಇಚ್ಛಾ, ಯಾರನ್ನು ತಿಳ್ಕೊಳ್ಬೇಕು? ಅಥಾತೋ ಬ್ರಹ್ಮ ಜಿಜ್ಞಾಸ ಅಂತ ಹೊರಟಿದೆ. ಆ ಬ್ರಹ್ಮ ಯಾರು ಅಂತ ಪ್ರಶ್ನೆ. ನೀವು ಸುಮ್ಮನೆ ಇಂಥ ಗುಣಪೂರ್ಣ ಅಂತ ಬ್ರಹ್ಮೋಪದೇಶ ಪ್ರಕರಣದಲ್ಲಿ ಬ್ರಹ್ಮ ಯಾರು ಅಂದರೆ ಅವನದು ಗುಣಗಳೆಲ್ಲ ಹೇಳ್ತಾ ಇದ್ದೀರಿ.
ಅದೆಲ್ಲ ಸಗುಣ ಬ್ರಹ್ಮನಿಗೆ ಸಂಬಂಧಪಟ್ಟಿದ್ದು. ಅವ್ರ ಪ್ರಶ್ನೆ ನೋಡಿ, ನಾನು ಮುಮುಕ್ಷುಭಿ ಜಿಜ್ಞಾಸ್ಯಂ ಬ್ರಹ್ಮ ನಿರ್ಗುಣಮೇವ. ಮೋಕ್ಷಕ್ಕೆ ಹೋಗುವವರು, ಮೋಕ್ಷವನ್ನು ಬಯಸುವವರು, ಅವರಿಂದ ಜಿಜ್ಞಾಸ್ಯನಾದ ಬ್ರಹ್ಮ ಅಂದರೆ ನಿರ್ಗುಣ ಬ್ರಹ್ಮ ಅವನು. ಮತ್ತು ಸಗುಣ ಜಿಜ್ಞಾಸೆ, ಮತ್ತೆ ಎಷ್ಟೊಂದು ಸಗುಣ ಬ್ರಹ್ಮನ ಬಗ್ಗೆ ಹೇಳಿದಾರಲ್ವಾ ಈ ಆ, ಶಾಸ್ತ್ರದಲ್ಲಿ, ಭಾಗವತದಲ್ಲಿ ನೀವೆಲ್ಲ ಕೊಡ್ತಾ ಇದ್ದೀರಾ, ವೇದಗಳು. ಆ ಸಗುಣ ಬ್ರಹ್ಮನ್ನ ತಿಳ್ಕೊಂಡ್ರೆ ಏನಾಗತ್ತೆ ಗೊತ್ತಾ? ಗುಣ ನಿವೃತ್ತಿ ರೂಪ ಮೋಕ್ಷ ಅಯೋಗಾತ್. ಈ ಗುಣಗಳ ನಿವೃತ್ತಿ ಆಗೋದಿಲ್ಲ. ಗುಣಗಳು ಅಂದರೆ ಸತ್ವರಜಸ್ತಮೋ ಗುಣಗಳು. ಈ ಸತ್ವರಜಸ್ತಮೋ ಗುಣಗಳ ನಿವೃತ್ತಿ ಆಗೋದಿಲ್ಲ ಆ ಸಗುಣ ಬ್ರಹ್ಮನನ್ನು ತಿಳ್ಕೊಂಡ್ರೆ. ಅಬ್ಬಬ್ಬ ಅಂದರೆ ತಿಳ್ಕೊಂಡ್ರೆ ಸ್ವರ್ಗ ಆಗ್ಬೋದು, ಇನ್ನೇನೋ ಒಂದು ಒಳ್ಳೇದಾಗ್ಬೋದು ಅಷ್ಟೇ. ಆ ಸಗುಣೋಪಾಸನೆಯಿಂದ ಅದು ನಿರ್ಗುಣೋಪಾಸನೆಗೆ ದಾರಿ. ಅದು ನೀವು ಆ ರಾಮ, ಸೀತಾ, ಕೃಷ್ಣ ಮೊದಲಾದ ನರಸಿಂಹ, ಈಗ ಶಂಕರಾಚಾರ್ಯರು ನರಸಿಂಹ ಕರಾವಲಂಬನ ಸ್ತೋತ್ರ ಮಾಡಿದ್ದಾರೆ. ಅದೆಲ್ಲ ಏನು ಗೊತ್ತಾ? ಸಗುಣ ಬ್ರಹ್ಮವನ್ನು ಹೇಳ್ತಾ ಇದೆ. ಆ ಸಗುಣ ಬ್ರಹ್ಮ ಉಪಾಸನೆ ಅನ್ನೋದು ದಾರಿ. ಯಾವುದಕ್ಕೆ? ನಿರ್ಗುಣ ಬ್ರಹ್ಮನನ್ನ ಹೊಂದಲಿಕ್ಕೆ ಅದು ಮಾರ್ಗ. ಯಾಕೆ ಅಂದರೆ ಕಾನ್ಸಂಟ್ರೇಷನ್ ಬರುತ್ತೆ. ಉಪಾಸನೆಯಿಂದ, ಧ್ಯಾನದಿಂದ ಫೋಕಸ್ಡ್ ಮೈಂಡ್, ಕಾನ್ಸಂಟ್ರೇಷನ್ ಬರುತ್ತೆ. ಅದು ಕಾನ್ಸಂಟ್ರೇಷನ್ ಬರಲಿಕ್ಕೆ ಏಕಾಗ್ರತೆ, ಚಿತ್ತ ಏಕಾಗ್ರತೆ ಅಂತ ಕರೀತಾರೆ. ಮನಸ್ಸಿನ ಏಕಾಗ್ರತೆಯನ್ನು ತರಿಸೋದಕ್ಕೆ ಆ ಉಪಾಸನೆಯನ್ನೆಲ್ಲ ಹೇಳಿರೋದು ಸಗುಣೋಪಾಸನೆ. ಆ ಸಗುಣೋಪಾಸನೆಯಿಂದ ಗುಣನಿವೃತ್ತಿ ರೂಪ ಮೋಕ್ಷ ಅಯೋಗಾತ್. ಈ ಸತ್ವರಜಸ್ತಮೋ ಗುಣಗಳು ನಾಶ ಆಗಬೇಕಲ್ವಾ, ಅದರ ನಿವೃತ್ತಿ ಆಗಬೇಕಲ್ವಾ, ಅಂತಹ ಮೋಕ್ಷ ಸಿಗೋದಿಲ್ಲ ಅಂತ. ಆದ್ದರಿಂದ ನೀವು ಪರಮಾತ್ಮನ ಗುಣಗಳನ್ನು ಯಾಕೆ ತಿಳ್ಕೊಳ್ಬೇಕು? ನಮಗೆ ಬೇಕಾಗಿರೋದು ನಿರ್ಗುಣ ಬ್ರಹ್ಮ. ಮುಮುಕ್ಷು ಆದವನು ನಿರ್ಗುಣ ಬ್ರಹ್ಮವನ್ನು ತಿಳ್ಕೊಳ್ಬೇಕು. ಆದ್ದರಿಂದ ಬ್ರಹ್ಮೋಪದೇಶ ಪ್ರಕರಣದಲ್ಲಿ ನೀವು ಇದೆಲ್ಲ ಹೇಳ್ತಾ ಇರೋ ತಪ್ಪು ಅಂತ ಅರ್ಥ. ಬ್ರಹ್ಮೋಪದೇಶ ಪ್ರಕರಣ ಅಂದರೆ ನೀವು ಎಲ್ಲಿ ಏನು ಮಾಡ್ಲಿಕ್ಕೆ ಹೊರಟಿದ್ದೀರಿ? ಎಲ್ಲ ಸಂಸಾರವನ್ನು ದಾಟಿ ಮೋಕ್ಷವನ್ನು ಹೊಂದಲಿಕ್ಕೆ ನೀವು ಇಡೀ ಪ್ರಕರಣ ಅದೆಲ್ಲ ಬರೀತಾ ಇದ್ದೀರಿ. ಬ್ರಹ್ಮೋಪದೇಶ ಪ್ರಕರಣದಲ್ಲಿ ನಿರ್ಗುಣ ಬ್ರಹ್ಮನ ಬಗ್ಗೆ ಹೇಳ್ಬೇಕು ನೀವು. ಅವನಲ್ಲಿ ಯಾವುದೂ ಗುಣಗಳಿಲ್ಲ, ಅವನು ಸತ್ ಸ್ವರೂಪ, ಹೀಗೆ ಪರಮಾತ್ಮನ, ಅಯ್ಯೋ ಬ್ರಹ್ಮನ ಗುಣಗಳನ್ನು ಹೇಳಬೇಕು. ನೀವು ಸಗುಣ ಬ್ರಹ್ಮನ ಬಗ್ಗೆ ಹೇಳ್ತಾ ಇರೋದ್ರಿಂದ ಏನು ಪ್ರಯೋಜನ ಆಯಿತು? ಅವನ ಜಿಜ್ಞಾಸೆಯಿಂದ ಮೋಕ್ಷ ಬರೋದಿಲ್ವಲ್ಲ, ಸಂಸಾರ ನಿವೃತ್ತಿ ಆಗೋದಿಲ್ವಲ್ಲ ಅಂತ ಪ್ರಶ್ನೆ. ಆ ಪ್ರಶ್ನೆಗೆ ಉತ್ತರ ಹೇಳಬೇಕು. ಆ ಉತ್ತರವನ್ನು ಹೇಳ್ತಾರೆ, ಸಾವಧಾನವಾಗಿ ಹೇಳ್ತಾರೆ. ಸಾವಧಾನವಾಗಿ ಹೇಳ್ತಾರೆ ಅಂದರೆ ಸಾರೋದ್ಧಾರಕಾರರು ಭಾಗವತದಲ್ಲಿ ಅನೇಕ ಶ್ಲೋಕಗಳನ್ನು ತೆಗೆದು ಉತ್ತರ ಕೊಡ್ತಾರೆ. ಆ ಎಲ್ಲ ಉತ್ತರ ಕೊಡೋಕ್ಕಿಂತ ಮುಂಚೆ ಬ್ರಹ್ಮದೇವರು ಹೇಳ್ತಾರಂತೆ ಈ ಶ್ಲೋಕದಲ್ಲಿ. ಅವ್ರ ವ್ಯಾಖ್ಯಾನ ಏನೋ, ಆಸ್ತಾಂ ತಾವತ್ ನಿರ್ಗುಣತ್ವ ವಿಚಾರ ಮಾಯಾನಿವರ್ತಕಸ್ತು ಭಗವಾನೇವ ಅತಃ ಸಯೇವ ಮುಮುಕ್ಷುಭಿಃ ಜಿಜ್ಞಾಸ್ಯಂ ಬ್ರಹ್ಮ. ಅಲ್ಲಪ್ಪ, ಅದು ನಿರ್ಗುಣ ಬ್ರಹ್ಮ ಸಗುಣ ಬ್ರಹ್ಮ ಅನ್ನೋದು ಬಿಟ್ಬಿಡು, ಅದರ ವಿಚಾರ ಆಮೇಲೆ ಮಾಡೋಣ. ಅಂದರೆ ಜಿಜ್ಞಾಸ್ಯ ಬ್ರಹ್ಮ ಯಾರಪ್ಪ? ಅವ್ನು ನಿರ್ಗುಣನೋ ಸಗುಣನೋ? ಅವ್ನು ಯಾರು ಮೋಕ್ಷ ಕೊಡ್ತಾರೆ? ಇದು ಮೋಕ್ಷ ಸ್ವರೂಪ ಏನು? ಅದು ನಿರ್ಗುಣ ಬ್ರಹ್ಮನನ್ನೇ ಹೊಂದುವುದು, ನಾನೇ ನಿರ್ಗುಣ ಬ್ರಹ್ಮನ ಆಗುವುದು, ಅಥವಾ ನಮ್ಮ ಪ್ರಕಾರ ಸಗುಣ ಬ್ರಹ್ಮ ಮೋಕ್ಷವನ್ನು ಕೊಡ್ತಾನೆ? ಅದು ವಿಷಯ ಪಕ್ಕದಲ್ಲಿಡು, ಅದು ಆಮೇಲೆ ಮಾತಾಡೋಣ. ಆದರೆ ನೀವೇನಂದ್ರಿ? ಸಗುಣ ಜಿಜ್ಞಾಸೆಯಿಂದ ಗುಣ ನಿವೃತ್ತಿ ಆಗೋದಿಲ್ಲ, ಸಗುಣ ಬ್ರಹ್ಮನ ಉಪಾಸನೆಯಿಂದ ಏನಾಗೋದಿಲ್ಲ, ಈ ಸಂಸಾರ ಅನ್ನೋದು ನಿವೃತ್ತಿ ಆಗೋದಿಲ್ಲ ಅಂತಂದ್ರಲ್ವಾ? ಅದು ತಪ್ಪು. ನಿಮ್ಮ ಮೋಕ್ಷದ ವಿಷಯ ಆಮೇಲೆ ಮಾತಾಡೋಣ. ಅಂದರೆ ಮೋಕ್ಷ ಸ್ವರೂಪ ಅದು ನಿರ್ಗುಣ ಬ್ರಹ್ಮನೋ ಸಗುಣ ಬ್ರಹ್ಮನೋ ಅದು ಆಮೇಲೆ ಮಾತಾಡೋಣ. ಆದರೆ ನೀವೇನಂದ್ರೆ ಈಗ ಸಗುಣ ಜಿಜ್ಞಾಸೆಯ ಗುಣ ನಿವೃತ್ತಿ ರೂಪ ಮೋಕ್ಷ ಯೋಗ, ಸಗುಣ ಬ್ರಹ್ಮನ ಉಪಾಸನೆಯಿಂದ ಈ ಸತ್ವರಜಸ್ತಮೋ ಗುಣಗಳು ಹೋಗೋದಿಲ್ಲ. ಅದರಿಂದ ಯಾಕೆ ಹೇಳ್ತಾ ಇದ್ದೀರಿ ನೀವು ಇವೆಲ್ಲ ಅಂತ ಕೇಳಿದ್ರಲ್ವಾ? ಅದು ತಪ್ಪು. ಈ ಸಗುಣ ಬ್ರಹ್ಮನ ಜಿಜ್ಞಾಸೆಯಿಂದಲೇ ಈ ಗುಣ ನಿವೃತ್ತಿ ಅನ್ನೋದು ಆಗೋದು ಅಂತ ಹೇಳಲಿಕ್ಕೆ ಈ ಶ್ಲೋಕ, ಯೇಷಾಂ ಸ ಏವ ಭಗವಾನ್ ದಜಯೇದ್ ಅನಂತಃ ಎನ್ನುವ ಶ್ಲೋಕ ಹೊರಟಿದೆ ಅಂತ ಆ ಪೀಠಿಕೆಯನ್ನ ಸಾರೋದ್ಧಾರಕಾರರು ಕೊಟ್ಟಿದ್ದಾರೆ. ಈ ಶ್ಲೋಕದ್ದು ಇದು ಏನು ಕಷ್ಟ ಇಲ್ಲ.
ಯೇಷಾಂ ಸ ಏವ ಸಹ ಏವ ಭಗವಾನ್ ದಯಯೇತ್ ಅಂತ ಬಿಡಿಸ್ಕೊಳ್ಬೇಕು. ಅನಂತಹ ಸರ್ವಾತ್ಮನ ಆಶ್ರಿತ ಪದ ಯದಿ ನಿರ್ವ್ಯಲೀಕಂ ತೇ ವೈ ವಿದಂತಿ ಅತಿತರಂತಿ ಚ ದೇವಮಾಯಾಂ ನೈಷಾಂ ಮಮಾಹಂ ಮಮ ಅಹಂ ಇತಿ ಧೀಹಿ ಶ್ವಸೃಗಾಲ ಭಕ್ಷೆ. ಇದಕ್ಕೂ ಕೂಡ ಮಧ್ವಾಚಾರ್ಯರು ಒಂದು ಸ್ವಲ್ಪ ತಾತ್ಪರ್ಯ ಬರೆದಿದ್ದಾರೆ, ಭಾಗವತ ತಾತ್ಪರ್ಯದಲ್ಲಿ ಬರೆದಿದ್ದಾರೆ. ಅದು ಯಾಕೆ ಅಂತ ನೋಡೋಣ. ಇಲ್ಲಿ ಕೆಲವು ಶಬ್ದಗಳು ನಿರ್ವ್ಯಲೀಕಂ ಅಂತ ಶಬ್ದ ಇದೆ. ವ್ಯಲೀಕ ಅಂದರೆ ಕಪಟತನ ಅಂತ ಅರ್ಥ. ನಿರ್ವ್ಯಲೀಕಂ ಅಂದರೆ ನಿಷ್ಕಪಟಂ ಅಂತ ಅರ್ಥ. ಆಮೇಲೆ ಸರ್ವಾತ್ಮನಾಶ್ರಿತ ಪದ ಏನ್ ಬಾ ಎರಡು ನಿಮಿಷ ಬಂದಿದೆಯಾ ಹುಲ್ಲು? ಸರ್ವಾತ್ಮನಾಶ್ರಿತ ಪದ ಅನ್ನೋದಕ್ಕೆ ಸರ್ವಪ್ರಕಾರೇಣ ಆಶ್ರಿತ ಚರಣ, ಎಲ್ಲ ರೀತಿಯಿಂದಲೂ ಕೂಡ ಪರಮಾತ್ಮನ ಪಾದಕಮಲವನ್ನು ಶರಣು ಹೊಂದಿದವರು, ಅದನ್ನು ಆಶ್ರಯಿಸಿದವರು ಅಂತರ್ಥ. ಇನ್ನು ಬೇರೆದೆಲ್ಲ ಸುಲಭ ಇದೆ. ಏನು ಹೇಳ್ತಾ ಇದ್ದಾರೆ ಇಲ್ಲಿ ಅಂದರೆ, ಅನ್ವಯ ಹೇಗಪ್ಪ ಅಂದರೆ, ಅನಂತಹ ಸಹ ಭಗವಾನ್, ಯಾರು ಈ ಭಗವಂತ ಹಿಂದೇನೂ ಬಂತಲ್ವಾ, ಹಿಂದಿನ ಶ್ಲೋಕದಲ್ಲೂ ಬಂತು, ಅದರಿಂದಿನ ಶ್ಲೋಕದಲ್ಲೂ ಬಂತು, ಪರಮಾತ್ಮ ಅನಂತನಾಗಿದ್ದಾನೆ, ಅವನ ಅಂತವನ್ನು ತಿಳ್ಕೊಳ್ಳಿಕ್ಕಾಗೋದಿಲ್ಲ ಅಂತ. ಅದೇ ಶಬ್ದ ಇದೆ ಇಲ್ಲಿ, ಅನಂತಹ ಭಗವಾನ್ ಯೇಷಾಂ ದಯಯೇತ್, ಯಾರ ಮೇಲೆ ದಯ ಮಾಡ್ತಾನಪ್ಪ ಅವನು? ಯಾರ ಮೇಲೆ ದಯ ಮಾಡ್ತಾನೆ ಅಂದರೆ, ಯಾರು ಮೇಲೆ ದಯ ಮಾಡ್ತಾನೋ ಅವನು ಯಾರ ಮೇಲೆ ದಯ ಮಾಡ್ತಾನೆ ಆಮೇಲೆ ನೋಡೋಣ. ಆದರೆ ಅವನು ಯಾರ ಮೇಲೆ ದಯ ಮಾಡ್ತಾನಲ್ವಾ, ಅವರೇ ಪರಮಾತ್ಮನ ದೇವಮಾಯಾಂ ವಿದಂತಿ ಅತಿತರಂತಿ ಚ, ಅವರೇನೆ ದೇವಮಾಯ ಅಂತಂದರೆ ಪರಮಾತ್ಮನ ಮಾಯೆ ಅಂದರೆ ಪರಮಾತ್ಮನ ಇಚ್ಛೆ ಅಂತ ಬಂತಲ್ವಾ, ಅಥವಾ ಸಾಮರ್ಥ್ಯ, ಪರಮಾತ್ಮನ ಸ್ವರೂಪ, ಮಹಿಮೆ, ಶಕ್ತಿ ಏನು ಬೇಕಾದ್ರೆ ಇಟ್ಕೊಳ್ಳೋಣ. ಆ ಪರಮಾತ್ಮನ ಶಕ್ತಿ ಮಹಿಮೆಯನ್ನ ವಿದಂತಿ ತಿಳಿಯುತ್ತಾರೆ. ಅತಿತರಂತಿ ದಾಟುತ್ತಾರೆ ಅಂತಿದೆ. ಏನ್ರಿ ದಾಟುತ್ತಾರೆ? ಹಿಂದಿನ 2 ಶ್ಲೋಕದಲ್ಲಿ ದಾಟ್ಲಿಕ್ಕಾಗಲ್ಲ ಅಂತ ಚತುರ್ಮುಖ ಬ್ರಹ್ಮದೇವರು ಹೇಳ್ಕೊತಾ ಇದ್ದಾರೆ. ಮತ್ತಿಲ್ಲಿ ಚತುರ್ಮುಖ ಬ್ರಹ್ಮದೇವರೇ ಹೇಳ್ತಾ ಇರೋದು, ಪರಮಾತ್ಮ ಯಾರಿಗೆ ದಯಾ ಮಾಡ್ತಾನೋ ಅವರು ಪರಮಾತ್ಮನ ಶಕ್ತಿಯನ್ನ ತಿಳ್ಕೊಳ್ತಾರೆ, ದಾಟ್ತಾರೆ ಅಂತಂದ್ರೆ. ಅದಕ್ಕೆ ಆಚಾರ್ಯರು ತಾತ್ಪರ್ಯದಲ್ಲಿ ಬರೆದಿದ್ದಾರೆ, ಅಲ್ಲಿ ಕರ್ಮಪದ ಇನ್ನೊಂದು ಹಚ್ಕೊಳ್ಬೇಕು, ಸಂಸಾರಂ ಅಂತ ಹಚ್ಕೋಬೇಕು. ಸಂಸಾರವನ್ನು ದಾಟುತ್ತಾರೆ ಅಂತ ಅರ್ಥ. ಪರಮಾತ್ಮನ ಮಾಯೆಯನ್ನು ತಿಳ್ಕೊಳ್ತಾರೆ, ಆದ್ದರಿಂದಲೇ ಸಂಸಾರವನ್ನು ದಾಟ್ತಾರೆ ಅಂತ ಆ ಸಂಸಾರ ಎನ್ನುವ ಪದವನ್ನು ಹಚ್ಕೊಂಡು ವ್ಯಾಖ್ಯಾನ ಮಾಡಬೇಕಿಲ್ಲ. ಅಂದರೆ ಬ್ರಹ್ಮದೇವರು ಅವರು ಹಿಂದಿನ ಮಾತಿಗೆ ವಿರೋಧ ಬರುತ್ತೆ. ನಾನು ತಿಳ್ಕೊಂಡಿಲ್ಲ, ದಾಟ್ಲಿಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಪಾರಂ ನವಿಂದ ಏನು ವೇದ್ಮಿ ಅಂತ ಹೇಳಾದ್ಮೇಲೆ, ವಿದಾಮಿ ಅಂತ ಹೇಳಾದ್ಮೇಲೆ ಮತ್ತೆ ದಾಟ್ತೀನಿ ಅಂತ ಹೇಳಲಿಕ್ಕಾಗತ್ತಾ? ಆಗೋದಿಲ್ಲ. ಅದಕ್ಕೆ ಸಂಸಾರಂ ಅತಿತರಂತಿ, ಸಂಸಾರವನ್ನು ದಾಟುತ್ತಾರೆ ಅಂತ ಅರ್ಥ ಮಾಡಬೇಕು. ಸರಿ, ಯಾರಿಗೆ ದಯ ಮಾಡ್ತಾನೋನು? ಆಯ್ತು, ಅವನು ಪರಮಾತ್ಮ ಯಾರಿಗೆ ದಯ ಮಾಡ್ತಾನೋ ಅಂತಹವರು ಪರಮಾತ್ಮನ ಸಾಮರ್ಥ್ಯವನ್ನು, ಶಕ್ತಿಯನ್ನ, ಮಹಿಮೆಯನ್ನು ತಿಳ್ಕೊಳ್ತಾರೆ, ಆದ್ದರಿಂದ ಅವರು ಸಂಸಾರವನ್ನು ದಾಟ್ತಾರೆ ಅಂತಾಯ್ತು. ಆದರೆ ಯಾರಿಗೆ ಮಾಡ್ತಾನೆ ಅಂತ ಕೇಳಿದ್ರೆ, ನೈಷಾಂ ಮಮಾಹಂ ಇತಿದೀಹಿ ಶ್ವಸೃಗಾಲ ಭಕ್ಷೇ. ಶ್ವ ಅಂದ್ರೇನು? ನಾಯಿ. ಶೃಗಾಲ ತೋಳ. ನಾಯಿ, ತೋಳ, ನರಿ ಮೊದಲಾದ ಪ್ರಾಣಿಗಳಿಂದ ಭಕ್ಷ್ಯೆ, ತಿನ್ನಲಿಕ್ಕೆ ಯೋಗ್ಯವಾದ ಅಂತರ್ಥ. ಅದು ಯಾವುದೋ ತಿನ್ನಲಿಕ್ಕೆ ಯೋಗ್ಯವಾದದ್ದು? ಈ ಶರೀರ. ಅಂದರೆ ಯಾರು ಈ ಶರೀರ ಏನಿದೆ, ಆ ಶರೀರದಲ್ಲಿ ನಾನು ನನ್ನವನು, ಮಮ ಅಹಂ ಇತಿ ಧೀಹಿ, ಇದು ನಂದು, ಇದನ್ನು ನಾನು ಭೋಗಿಸ್ಬೇಕು, ಇದು ನಂದು, ಇದು ನಾನು, ಇಷ್ಟು ಹಣ ಬೇಕು, ಇಷ್ಟು ನಾನು ಭೋಗ ಪಡಿಬೇಕು, ಇವರು ನನ್ನವರು, ಅವರು ಒಳ್ಳೇದಾಗಬೇಕು ಅಷ್ಟೇ ಅಂತ ಯಾರು ಧೀಹಿ ಮನಸ್ಸಿಟ್ಟಿರ್ತಾರೋ ಅವರ ಮೇಲೆ ನ ಯೇಷಾಂ ದಯೇತ್, ಅವ್ರ ಮೇಲೆ ದಯ ತೋರೋದಿಲ್ಲ ಪರಮಾತ್ಮ. ಅಂದ್ರೆ ಏನರ್ಥ? ಯಾರಿಗೆ ಯಾರು ಅಭಿಮಾನವನ್ನ ತೊರೆದು ಇರ್ತಾರೆ, ಪರಮಾತ್ಮನಲ್ಲಿ ಬಹಳ ಪ್ರೀತಿಯಿಂದ ಇದ್ದು ಬೇರೆ ಕಡೆ ಪ್ರೀತಿಯನ್ನ, ಅಭಿಮಾನವನ್ನ ಯಾರು ದೂರದಲ್ಲಿಟ್ಟಿರ್ತಾರೆ,
ಅವರಿಗೆ ದಯೆಯೇತ್, ಅವರ ಮೇಲೆ ದಯ ಮಾಡ್ತಾನೆ. ಆದ್ರಿಂದನೂ ಗೊತ್ತಾಗುತ್ತೆ ಸಂಸಾರ ಸಂಸಾರಂ ಅತಿತರಂತಿ, ಯಾರಿಗೆ ಈ ಲೋಕದಲ್ಲಿ ಆಸೆ ಇರುತ್ತೆ ಅವರೆಲ್ಲಿ ದಾಟ್ತಾರೆ. ಆದ್ದರಿಂದ ಯಾರು ಈ ಲೋಕದಲ್ಲಿ ಇಹ ಮತ್ತು ಪರ, ಪರ ಅಂತಂದ್ರೇನು, ಸ್ವರ್ಗಾದಿಗಳು, ಅದರಲ್ಲೂ ಆಸೆ ಬಿಟ್ಟಿರಬೇಕು. ಅಂತಹ ಆ, ವೈರಾಗ್ಯವನ್ನ ಯಾರು ಇಟ್ಕೊಂಡಿರ್ತಾರೋ, ಅಳವಡಿಸ್ಕೊಂಡಿರ್ತಾರೋ, ಅವರಿಗೆ ಪರಮಾತ್ಮ ತನ್ನ ಮಾಯೆಯನ್ನ, ತನ್ನ ಮಹಿಮೆಯನ್ನ ತಿಳಿಸ್ಕೊಡ್ತಾನೆ. ಅವ್ರು ತಿಳ್ಕೊಳ್ತಾರೆ. ಹಾಗೂ ಸಂಸಾರಂ ಅತಿತರಂತಿ, ಸಂಸಾರವನ್ನು ದಾಟ್ತಾರೆ ಅಂತ. ಏನಾಯ್ತೀಗ, ಸಗುಣ ಬ್ರಹ್ಮನ ಉಪಾಸನೆಯಿಂದ ಬ್ರಹ್ಮದೇವರು ನಾರದರಿಗೆ ಹೇಳ್ತಾ ಇರೋ ಮಾತು, ಹಿಂದೆ ಎಲ್ಲ ಅವನು ಗುಣಪೂರ್ಣ, ಅವನ ಅಂತವನ್ನು ತಿಳ್ಕೊಳ್ಳಿಕ್ಕಾಗಲ್ಲ ಅಂತೆಲ್ಲ ಹೇಳಿದ್ರಿಂದ ಏನಾಯ್ತು, ಅವನಲ್ಲಿ ತುಂಬ ಗುಣಗಳಿದೆ ಅಂತಾಯ್ತು. ಅಂತಹ ಗುಣಗಳುಳ್ಳ ಪರಮಾತ್ಮನು ಯಾರ ಮೇಲೆ ದಯಾ ಮಾಡ್ತಾರೋ ಅವರು ಸಂಸಾರವನ್ನು ದಾಟ್ತಾರೆ ಅಂತ ಹೇಳ್ದಂಗಾಯ್ತು ಈ ಶ್ಲೋಕದಲ್ಲಿ. ಆದ್ರಿಂದ ಏನಾಯ್ತು, ಸತ್ವರಜಸ್ತಮೋ ಗುಣಗಳು ಎನ್ನುವ ಸಂಸಾರವನ್ನು ದಾಟಿಸುವವನು ಯಾರು, ಸಗುಣ ಬ್ರಹ್ಮ ಅಂತಾಯ್ತು. ನಮಗಷ್ಟೇ ಬೇಕಾಗಿದೆ ಮತ್ತೆ. ಯಾಕೆ ಪ್ರಶ್ನೆ ಬಂದಿದ್ದೇನು, ಸಗುಣ ಬ್ರಹ್ಮ ಅಲ್ಲರಿ, ಸಗುಣ ಬ್ರಹ್ಮ, ನಿರ್ಗುಣ ಬ್ರಹ್ಮ ನಮಗೆ ಜಿಜ್ಞಾಸ್ಯ, ನಿರ್ಗುಣ ಬ್ರಹ್ಮನ ಉಪಾಸನೆ ಮಾಡಿದ್ರೆ ಈ ಸಂಸಾರ ಎಲ್ಲ ಹೋಗುತ್ತೆ ಅಂತ ಏನು ಪ್ರಶ್ನೆ ಬಂದಿತ್ತು, ಆ ಪ್ರಶ್ನೆಗೆ ಉತ್ತರ ಬಂತೀಗ. ಏನು ಬಂತು, ಬ್ರಹ್ಮದೇವರೇ ಹೇಳ್ತಾ ಇದ್ದಾರೆ, ಯಾವ ಬ್ರಹ್ಮನನ್ನ ನಾನು ಅವನ ಅಂತವನ್ನು ತಿಳ್ಕೊಳ್ಳಿಕ್ಕಾಗ್ತಾ ಇಲ್ಲ, ಅವನಲ್ಲಿ ಅಷ್ಟು ಗುಣಗಳಿದೆ, ಅಂತಹ ಪರಮಾತ್ಮ ಅವನೇ ತನ್ನ ಒಂದು ಆ ಆ, ಏನು ಕಾರುಣ್ಯ ಎನ್ನುವ ಒಂದು ಗುಣದಿಂದ ಏನು ಮಾಡ್ತಾನೆ, ಜೀವರ ಮೇಲೆ ದಯ ತೋರಿಸ್ತಾನೆ. ಎಂತಹ ಜೀವರು, ಯಾರು ಸಾಧನೆಯನ್ನು ಮಾಡಿಕೊಂಡಿದ್ದಾರೆ, ಯಾರು ವೈರಾಗ್ಯವನ್ನು ಪಡೆದುಕೊಂಡಿದ್ದಾರೆ, ಅವರಿಗೆ ತನ್ನ ಜ್ಞಾನವನ್ನು ಮಾಡಿಸಿಕೊಟ್ಟು ತನ್ನ ಮಹಿಮೆಯನ್ನು ತಿಳಿಸಿ ಅವರನ್ನು ಸಂಸಾರದಿಂದ ಪಾರು ಮಾಡ್ತಾನೆ ಅಂತ. ಸಂಸಾರವನ್ನು ದಾಟಿಸುವವನು ಸಗುಣ ಬ್ರಹ್ಮ ಅಂತ ಹೇಳ್ದಂಗಾಯಿತು. ಆದ್ದರಿಂದ ನಾವು ಬ್ರಹ್ಮೋಪದೇಶ ಪ್ರಕರಣದಲ್ಲಿ ಬ್ರಹ್ಮ ಅಂತಂದ್ರೆ ನಮಗೆ ಯಾರು ಸಂಸಾರವನ್ನು ದಾಟಿಸುವವನೋ ಅವನೇ ಬ್ರಹ್ಮ, ಅವನು ಯಾರು, ಸಗುಣ ಬ್ರಹ್ಮ, ಅವನೇ ಮೋಕ್ಷ ಕೊಡುವವನು. ಆದ್ದರಿಂದ ನಿರ್ಗುಣ ಬ್ರಹ್ಮ ಅಲ್ಲ ಅಂತ. ಹೀಗೆ ಈ ಶ್ಲೋಕಕ್ಕೆ ನಿರ್ಗುಣ ಬ್ರಹ್ಮ ಅನ್ನುವವನು ಜಿಜ್ಞಾಸ್ಯ ಅಂದ್ರೆ ಅವನನ್ನ ತಿಳ್ಕೊಳ್ಬೇಕು ಅಂತ ಯಾರು ಪ್ರಶ್ನೆ ಮಾಡ್ತಾರೆ ಅವರಿಗೆ ಉತ್ತರ ಕೊಡ್ತಾ ಇದ್ದಾರೆ ಈ ಶ್ಲೋಕದಿಂದ ಅಂತ. ಹೀಗೆ ಸಾರೋದ್ಧಾರಕಾರರು ಈ ಶ್ಲೋಕಕ್ಕೆ ಅಪೂರ್ವವಾದ ಪೀಠಿಕೆ, ಅಪೂರ್ವವಾದ ಉತ್ತರ ಈ ಶ್ಲೋಕದಿಂದ ಹೇಗೆ ಬರುತ್ತೆ ಅಂದ್ರೆ, ಅವರ ಬ್ರಹ್ಮೋಪದೇಶ ಪ್ರಕರಣದಲ್ಲಿ ಬ್ರಹ್ಮ ಅಂದ್ರೆ ಗುಣಪೂರ್ಣ ಎನ್ನುವ ಅರ್ಥವನ್ನ ತೆಗೆದುಕೊಳ್ಳಬೇಕು, ನಿರ್ಗುಣ ಬ್ರಹ್ಮನನ್ನ ತಗೊಳ್ಬಾರದು ಅಂತ ಅದನ್ನ ಪ್ರೂವ್ ಮಾಡೋದಿಕ್ಕೆ, ಜಸ್ಟಿಫೈ ಮಾಡೋದಿಕ್ಕೆ ಈ ಶ್ಲೋಕದಲ್ಲಿ ಚತುರ್ಮುಖ ಬ್ರಹ್ಮದೇವರೇ ಸ್ವತಃ ಆ ಬ್ರಹ್ಮ ಅಂದ್ರೆ ಸಗುಣ ಬ್ರಹ್ಮ, ಅವನ ಒಂದು ದಯೆಯಿಂದ ಜೀವರು, ಸಂಸಾರಿಗಳು ಈ ಸಂಸಾರವನ್ನು ದಾಟ್ತಾರೆ ಅಂತ ಹೇಳಿದ್ದಾರೆ ಅಂತ ಈ ಅಂಶವನ್ನ ಹೇಳಲಿಕ್ಕೆ ಈ ಶ್ಲೋಕವನ್ನ ಸಾರೋದ್ಧಾರಕಾರರು ಇಟ್ಟಿದ್ದಾರೆ. ಇಲ್ಲಿಗೆ ಇವತ್ತು ನಿಲ್ಲಿಸಿರೋಣ. 3 ಶ್ಲೋಕ ಆಯಿತು. ಮತ್ತೆ ನಾನು ಹೇಳ್ದಂಗೆ ಮುಂದಿನ 3-4 ಶ್ಲೋಕಗಳು ಯಾರಪ್ಪ ಅಂತಹವರು ಪರಮಾತ್ಮನ ಅನುಗ್ರಹದಿಂದ ಅವರು ಸಂಸಾರವನ್ನು ದಾಟಿದ್ದಾರೆ, ಮೋಕ್ಷ ಅವನೇ ಕೊಡ್ತಾನೆ ಅಂತಂದ್ರಿ ಈ ಶ್ಲೋಕದಲ್ಲಿ. ಯಾರವರು, ಒಂದು ಸ್ವಲ್ಪ ಅವರ ಉದಾಹರಣೆ ದೃಷ್ಟಾಂತಕ್ಕಾಗಿ ಒಂದು ಯಾರ್ದಾರೋ ಒಂದು ಹೆಸರು ಹೇಳ್ತೀರಾ ಅಂತ ಕೇಳಿದ್ರೆ ಅದಕ್ಕೆ ಒಂದು ಲಿಸ್ಟನ್ನೇ ಕೊಟ್ಬಿಡ್ತಾರೆ ಬ್ರಹ್ಮದೇವರು. ಇಂತಿಂಥವರೆಲ್ಲ ನೋಡ್ರಪ್ಪ, ಅವರೆಲ್ಲ ಸಂಸಾರವನ್ನು ದಾಟಿದ್ದಾರೆ ಪರಮಾತ್ಮನ ಅನುಗ್ರಹದಿಂದ ಅಂತ ಹೇಳಲಿಕ್ಕೆ ಒಂದು ಲಿಸ್ಟ್ ಕೊಟ್ಬಿಟ್ಟಿದ್ದಾರೆ. ಅದನ್ನು ಸಾರೋದ್ಧಾರಕಾರರು ಇಟ್ಟಿದ್ದಾರೆ. ಮತ್ತು ಅದನ್ನ ವಿಷಯವನ್ನು ಮುಂದಿನ ಸಲ ನೋಡೋಣ. ಇಲ್ಲಿಗೆ ಇವತ್ತಿನ ಒಂದು ಪಾಠವನ್ನು ನಿಲ್ಲಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು. ಹರೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ವಿಜಯನಗರ